ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವೀಗ 32ನೇ ಅಧ್ಯಾಯದಲ್ಲಿ ಇದ್ದೇವೆ. ಇಲ್ಲಿ ಗಂಗಾ ಮಹಿಮೆಯನ್ನ ಹೇಳುತ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲ ತೀರ್ಥಗಳಲ್ಲಿ ಮಿಗಿಲಾದದ್ದು ಗಂಗೆ. ಆ ಗಂಗೆಯ ಮಹಿಮೆಯನ್ನ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ವೇದವ್ಯಾಸರು ಹಳೆಯದ್ದು ಮರೆತಿರತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತು. ಮಹಾಕಾವ್ಯವನ್ನು ಓದುವಾಗ ಅದರ ಗಾತ್ರ ಅದೊಂದು ಸಮಸ್ಯೆ. ವಿಶೇಷತಃ ದೊಡ್ಡದಂತ ಓದುವಾಗ ಇಲ್ಲಿ ಓದ್ತಾ ಇರಬೇಕಾದ್ರೆ ಅಲ್ಲಿದು ಮರೆತು ಹೋಗುತ್ತೆ. ಅದಕ್ಕೆ ಮತ್ತೆ 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 ನೋಡಬೇಕು. 24,000 ಶ್ಲೋಕದ ರಾಮಾಯಣಕ್ಕೆ ಆ ಸಮಸ್ಯೆ ಆಯಿತು ಅಂದ್ರೆ 1,00,000 ಶ್ಲೋಕ ಮಹಾಭಾರತಕ್ಕೆ ಆ ಸಮಸ್ಯೆ ಆಗೋದಿಲ್ವೇ? ಅದರಿಂದಾಗಿ ಮತ್ತೆ ನಿರೂಪಣೆ ಮಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ಮಲಗಿದ್ದಾಗ ಅವರನ್ನು ನೋಡಿ ಯುಧಿಷ್ಠಿರನ ಜೊತೆಗೆ ಮಾಡುವ ಸಂವಾದವನ್ನು ಕೇಳಬೇಕು ಅಂತ ಹೇಳಿ ಎಲ್ಲ ಋಷಿಗಳು ಬಂದರು. ಆ ಋಷಿಗಳ ಸ್ಮರಣೆ ಪುಣ್ಯ ಆದ್ದರಿಂದ ನಾವು ಆ ಶ್ಲೋಕವನ್ನು ಹೇಳ್ಕೊಂಡು ಹೋಗ್ತೇನೆ. ಅತ್ರಿಹಿ ವಸಿಷ್ಠಃ ಅಥ ಭೃಗುಃ ಪುಲಸ್ತ್ಯಃ ಪುಲಃ ಕ್ರತುಃ ಅಂಗಿರಾ ಗೌತಮೋಗಸ್ತ್ಯಃ ಸುಮತಿಸ್ತ್ವಾಯುರಾತ್ಮವಾನ್ ವಿಶ್ವಾಮಿತ್ರಃ ಸ್ಥೂಲಚಿರಾಃ ಸಂವರ್ತಃ ಸಂವರ್ತ ಅಂತ ಒಬ್ಬ ಋಷಿ ಪ್ರತಿಮರ್ದನಃ ಉಶನಾ ಬೃಹಸ್ಪತಿರ್ವ್ಯಾಸಃ ಚವನಃ ಕಾಶ್ಯಪೋ ಧ್ರುವಃ ದುರ್ವಾಸಾ ಜಮದಗ್ನಿಶ್ಚ ಮಾರ್ಕಂಡೇಯೋಥ ಗಾಲವಃ ಭರದ್ವಾಜಶ್ಚ ರೈಭ್ಯಶ್ಚ ಯವಕ್ರೀತಃ ತ್ರಿತಸ್ತಥಾ. ತ್ರಿತ ಅಂತ ಒಬ್ಬ ಋಷಿ. ಆ 3 ಜನ ಅಣ್ಣ ತಮ್ಮಂದ್ರು, ಏಕತಾ ದ್ವಿತಾ ತ್ರಿತ ಅಂತ. ಅದರಲ್ಲಿ ತ್ರಿತನು ಬಂದ. ಸ್ಥೂಲಾಕ್ಷಃ ಶಕಟಾಕ್ಷಶ್ಚ ಕಣ್ವಃ ಮೇಧಾತಿಥಿಕೃತಃ ನಾರದ ಪರ್ವತಶ್ಚೈವ ಸುಧನ್ವಾ ಚೈಕತೋ ದ್ವಿಜಃ ನಿತಂತು. ನಿತಂತು ಅಂತ ಒಬ್ಬ ಋಷಿ. ಕವಶೋ ಧೌಮ್ಯಃ ಕವಶ ಅಂತ ಒಬ್ಬ ಋಷಿ. ಕವಶಃ ಕವಶ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಐತರೇಯ ಆರಣ್ಯಕದಲ್ಲಿ ಬರುವ ಒಬ್ಬ ಋಷಿ. ಐಲ, ಕವಶ ಐಲ ಅಂತ ಕರೀತಾರೆ ಅವನ್ನ. ಧೌಮ್ಯಃ ಶತಾನಂದಃ ಅಕೃತೌರಣಃ ಜಾಮದಗ್ನ್ಯಸ್ತಥಾ ರಾಮಃ ಕಚಶ್ಚ ಇತ್ಯೇವಮಾದಯಃ. ಕಚ ಬೃಹಸ್ಪತ್ಯಾಚಾರ್ಯರ ಮಗ. ಸಮಾಗತಾ ಮಹಾತ್ಮಾನಃ ಪೂಜಾಂ ಆಗತಾನಾಂ ಯುಧಿಷ್ಠಿರಃ. ಭೀಷ್ಮರು ಬಂದರು. ಭೀಷ್ಮರನ್ನು ನೋಡಲಿಕ್ಕೆ ಅಂತ ಬಂದರು. ಎಲ್ಲರೂ ಬಂದರು. ಬಂದವರ ಪೂಜೆಯನ್ನು ಯುಧಿಷ್ಠಿರ ಮಾಡಿದ.
ಯುಧಿಷ್ಠಿರನಿಂದ ಪೂಜಿತರಾಗಿ ಮಾತನಾಡಿದ್ರು. ಅವರ ಮಾತುಕತೆ ಹೆಚ್ಚು ಭೀಷ್ಮರನ್ನ ಆಧರಿಸಿಯೇ ಇತ್ತು. ಅದಕ್ಕೆ ಹೇಳ್ತಾರೆ ಭೀಷ್ಮಾಶ್ರಿತಾ ಸುಮಧುರಾ. ಭೀಷ್ಮಾಶ್ರಿತವಾಗಿತ್ತು, ಮಧುರವಾಗಿತ್ತು. ಸರ್ವೇಂದ್ರಿಯ ಮನೋಹರಾ, ಎಲ್ಲಾ ಇಂದ್ರಿಯಗಳು ಆನಂದದಿಂದ ನಲಿಯುವಂತೆ ಆ ಒಂದು ಸಂವಾದ ಇತ್ತು. ಅಂತಹ ಋಷಿಗಳನ್ನು ನೋಡೋದು ಕಣ್ಣಿಗೆ ಆನಂದ, ಆ ಋಷಿಗಳ ಮಾತನ್ನ ಕೇಳೋದು ಕಿವಿಗೆ ಆನಂದ, ಮನನ ಮಾಡೋದು ಮನಸ್ಸಿಗೆ ತನ್ಮೂಲಕ ಆತ್ಮದ ಒಂದು ಉಣಿಸು. ವೇದಾಂತ ಅನ್ನೋದು ಆತ್ಮಕ್ಕೆ ಕೊಡುವ ತಿಂಡಿ, ಊಟ. ಆತ್ಮದ ಬೆಳವಣಿಗೆ ಅಂದ್ರೂ ಭಕ್ತಿಯೇ ಅಲ್ವೇ? ಮಧ್ವರು ಹೇಳಿದ್ದೆ ಅದನ್ನ. ಅಥೋ ಆತ್ಮವಿವೃದ್ಧಿಸ್ತು ವಾಸುದೇವೇ ರತಿಸ್ಥಿರ ಅಂತ ಭಾಗವತ ತಾತ್ಪರ್ಯದ ಮಾತು. ದೇಹದ ಬೆಳವಣಿಗೆ ಅಂದ್ರೆ ಒಂದು ಗೊತ್ತಿದೆ, ಇಷ್ಟೆತ್ರ ಆಗೋದು, ಇಷ್ಟು ದಪ್ಪ ಆಗೋದು ಅಂತ. ಆತ್ಮದ ಬೆಳವಣಿಗೆ ಅಂದ್ರೇನು? ದೇವರಲ್ಲಿ ಪ್ರಜ್ಞಾಪೂರ್ವಕವಾದ ಪ್ರೀತಿ ಏನಿದೆ ಅದೇ ಆತ್ಮದ ಬೆಳವಣಿಗೆ. ಅದರಿಂದಾಗಿ ದೇವರಲ್ಲಿ ಭಕ್ತಿ ಬರೋದು ಅನ್ನೋದೇನಿದೆ ಅದೇ ಆತ್ಮನ ಬೆಳವಣಿಗೆ. ಆ ಆತ್ಮನ ಬೆಳವಣಿಗೆಗೆ ಬೇಕಾದ ಉಣಿಸು ಚಿಂತನೆ. ಜಗತ್ತಿನ ಜಗದೀಶನ ಬಗೆಗಿನ ಚಿಂತನೆ ಏನಿದೆ ಅದನ್ನ ಹೇಳುತ್ತಾರೆ. ಆ ಹಿನ್ನೆಲೆಯಲ್ಲಿ ಸರ್ವೇಂದ್ರಿಯ ಮನೋಹರಾಹ ಸರ್ವೇಂದ್ರಿಯ ಸುಖಾಹ. ಭೀಷ್ಮರು ಅವರ ಮಾತನ್ನ ಕೇಳ್ತಾ ಸರಳ ಮಂಚದ ಮೇಲೆ ಮಲಗಿದ್ದರೂ ಕೂಡ ಮೇನೆ ದಿವಿಷ್ಠಮಾತ್ಮಾನಂ ತುಷ್ಟ್ಯ ಪರಮಯಾಯುತಃ, ಸ್ವರ್ಗದಲ್ಲಿದ್ದೇನೋ ಎಂಬಂತೆ ಅನ್ನಿಸಿತಂತೆ. ಸ್ವರ್ಗ ಅಂದ್ರೇನು? ಸುಖ ಅಂತ ತಾನೆ. ಆ ಸುಖ ಸ್ವರ್ಗದಲ್ಲಿದ್ದಾಗ ಇರುತ್ತೆ. ಆ ತರಹದ ಸುಖ ನನಗಿಲ್ಲಿದೆ, ನಾನು ಸ್ವರ್ಗದಲ್ಲಿದ್ದೇನೆ ಎನ್ನುವಂತೆ ಆ ಮನೋಭಾವ ಇತ್ತು ಅಂತಾರೆ. ತತಸ್ತೆ ಭೀಷ್ಮಮಾಮಂತ್ರ್ಯ ಪಾಂಡವಾಂಶ್ಚ ಮಹರ್ಷಯ ಅಂತರ್ಧಾನಂ ಗತಾಃ ಸರ್ವೇ ಸರ್ವೇಷಾಮೇವ ಪಶ್ಯತಾಂ. ಭೀಷ್ಮರಿಗೆ ಹೋಗಿ ಬರ್ತೇನೆ ಅಂತ ಹೇಳಿ, ಪಾಂಡವರಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಎಲ್ಲರೂ ತೆರಳಿದರು. ಭೀಷ್ಮರು ಅವರೆಲ್ಲರಿಗೂ, ಪಾಂಡವರು ಅವರೆಲ್ಲರಿಗೂ ನಮಸ್ಕಾರ ಮಾಡಿದರು. ಮತ್ತೆ ಯಥಾಪ್ರಕಾರ ಪ್ರಶ್ನೆಯನ್ನ ಶುರು ಮಾಡಿದ್ರು. ಕಥಾಂತೆ ಶಿರಸಾ ಸ್ಪೃಷ್ಟ್ವಾ ಪಾದೌ ಭೀಷ್ಮಸ್ಯ ಧೀಮತಃ ಧರ್ಮ್ಯಂ ಧರ್ಮಸುತ ಪ್ರಶ್ನಂ ಪರ್ಯಪೃಚ್ಛದ್ಯುಧಿಷ್ಠಿರಃ. ಅತ್ಯಂತ ಅನೂಚಾನವಾದ ಸಂಪ್ರದಾಯ. ಪಾಠ ಕೇಳುವ ಮೊದಲು ನಮಸ್ಕಾರ, ಪಾಠ ಕೇಳಿದ ಮೇಲೆ ನಮಸ್ಕಾರ. ಭೀಷ್ಮಾಚಾರ್ಯರ ಅಡಿಗಳನ್ನ ನಮಸ್ಕರಿಸಿ ಕೇಳಿ ಮತ್ತೆ ಮುಗಿದ ಮೇಲೆ ಆ ದಿವಸ ನಮಸ್ಕರಿಸಿ ಪಾಂಡವರು ಹೋಗ್ತಾ ಇದ್ರು. ಈಗ ಪಾಠ ಕೇಳಬೇಕಿದೆ, ಆದ್ದರಿಂದ ನಮಸ್ಕಾರ ಮಾಡಿ ಧರ್ಮರಾಜ ಕೇಳಿದ, ಕೇ ದೇಶಾಕ್ಕೆ ಜನಪದಾಃ ಕೇ ಶ್ರಮಾಃ ಕೇ ಚ ಪಾರ್ವತಾಃ ಪ್ರಕೃಷ್ಟ ಪುಣ್ಯದ ಕಾಸ್ವಿತ್ ಯಾಶ್ಚ ನದ್ಯಸ್ತದುಚ್ಛತಾಂ. ಯಾವ ದೇಶ, ಯಾವ ಹಳ್ಳಿ, ಯಾವ ಆಶ್ರಮ, ಯಾವ ಬೆಟ್ಟ, ಯಾವ ನದಿ ಪುಣ್ಯವನ್ನು ಕೊಡುತ್ತದೆ? ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಸಿಲೋಂಚ ವೃತ್ತೇ ಸಂವಾದಂ ಸಿದ್ಧಸ್ಯ ಚ ಯುಧಿಷ್ಠಿರ. ಆಗ ಅವರು ಹೇಳ್ತಾರೆ, ನೋಡಪ್ಪ, ಇಬ್ಬರ ಸಂವಾದ ಇದೆ. ಒಬ್ಬ ಬ್ರಾಹ್ಮಣ ಸಿಲೋಂಚ ವೃತ್ತಿ. ಸಿಲೋಂಚ ವೃತ್ತಿ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಆದರೂ ನೆನಪಿಸ್ತೇನೆ. ಹಕ್ಕಿಗಳು ಧಾನ್ಯವನ್ನು ತಿಂದು ಹೊರಡುವಾಗ ಕೆಲವು ಧಾನ್ಯವನ್ನು ಬೀಳಿಸಿರ್ತವೆ, ಅದನ್ನ ಆಯ್ದುಕೊಂಡು ತಿನ್ನುವುದು. ಅದು ಏನಿಲ್ಲ ಅಂತ ಹೇಳಿದ್ರೆ ಒಂದು 7 ದಿವಸಕ್ಕೋ 8 ದಿವಸಕ್ಕೋ ಒಂದ್ಸರ್ತಿ ಊಟ.
ಅದು ಒಂದು ಹೊತ್ತೋ ಎರಡು ಹೊತ್ತೋ ಊಟ, ಜಾಸ್ತಿ ಇಲ್ಲ. ಹೊಲದ ಬಳಿ ಹೋಗಿ ಅಷ್ಟೂ ಜನರ ಹೊಲದಲ್ಲಿ ಪಕ್ಕದಲ್ಲಿ ಬಿದ್ದ ಕಾಳನ್ನ ಆರಿಸಿ ತಗೊಂಡು ಬರಬೇಕು. ಅದು ಸಿಲೋಂಚ ವೃತ್ತಿ ಅಂತ. ಈಗ ಸಿಲೋಂಚ ವೃತ್ತಿ ಮಾಡ್ಲಿಕ್ಕೆ ಆಗೋಲ್ಲ. ಯಾಕೆ ಅಂತಂದ್ರೆ ಅವಾಗ ನೀರು ನದಿಯದ್ದು, ಗುಡಿತಲು ಹಾಕೊಂಡ್ರೆ ಮುಗೀತು, ಇನ್ಯಾವ ಸಮಸ್ಯೆಯೂ ಇಲ್ಲ. ವಾಟರ್ ಬಿಲ್ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ಬೇರೆ ಯಾವ ಸಮಸ್ಯೆಯೂ ಇಲ್ಲ. ಆದ್ರೆ ಈಗ ಅದೆಲ್ಲವೂ ಇದೆ. ಹೀಗೆ ಸಿಲೋಂಚ ವೃತ್ತಿ ಯಾರು ಮಾಡ್ಲಿಕ್ಕಾಗತ್ತೆ? ಯಾರು ಮಾಡ್ಲಿಕ್ಕಾಗಲ್ಲ. ಋತ ಮುಂಚಶಿಲಂ ಪ್ರೋಕ್ತಂ, ಅದನ್ನ ಉಂಚಶಿಲ ಅಂತ ಕರೀತಾ ಇದ್ರು ಒಂದು ಕಾಲದಲ್ಲಿ. ಅದು ಗೃಹಸ್ಥರೇ ಮಾಡಬೇಕಾದದ್ದು, ಸನ್ಯಾಸಿಗಳಲ್ಲ, ವಾನಪ್ರಸ್ಥರೂ ಅಲ್ಲ. ಯಾಕೆಂದ್ರೆ ಗ್ರಾಮದ ಹತ್ತಿರವೇ ಹೊಲ ಇರೋದು. ದ್ರೋಣಾಚಾರ್ಯರು, ಅವರ ಹೆಂಡತಿ ಕೃಪಿ, ಮಗ ಅಶ್ವತ್ಥಾಮ, 3 ಜನ ಸಿಲೋಂಚ ವೃತ್ತಿಯಿಂದ ಬದುಕ್ತಾ ಇದ್ರು. ಮುಂದೆ ಒಬ್ಬನ ಕಥೆ ಬರುತ್ತೆ, ಸಿಲೋಂಚ ವೃತ್ತಿಯ ಬ್ರಾಹ್ಮಣನ ಕಥೆ. ಅದು ಆಶ್ವಮೇಧಿಕ ಪರ್ವದಲ್ಲಿ ಬರುತ್ತೆ. ಪ್ರಸಂಗತಃ ಈಗಲೇ ಹೇಳ್ಬಿಡ್ತೇನೆ. ಅವನು ಆ ಉಂಚಶಿಲ ವೃತ್ತಿ ಇದ್ನಲ್ಲ, ಆ ಬ್ರಾಹ್ಮಣ ಎಲ್ಲ ಇನ್ನೇನು 7 ದಿವಸ 8 ದಿವಸ ಆಗಿದೆ ಊಟ ಮಾಡಿ, ಸ್ವಲ್ಪ ಧಾನ್ಯ ಸಿಕ್ಕಿದೆ, ಅದನ್ನ ಹಿಟ್ಟು ಮಾಡಿ ತಿನ್ಲಿಕ್ಕೆ ಅಂತ ಬಂದಾಗ ಧರ್ಮ ಬಂದಂತೆ. ಅತಿಥಿ ವೇಷದಲ್ಲಿ ದೇವರು ಯಾವತ್ತು, ದೇವತೆಗಳು ತಮ್ಮನ್ನು ಮುಚ್ಚಿಕೊಂಡು ಬರೋದು, ಬಿಚ್ಚಿಕೊಂಡು ಬರೋಲ್ಲ. ಅದರಿಂದಾಗಿ ಆ 3 ಕೊಡಲಿಗಳ ಕಥೆ ಬರುತ್ತಲ್ಲ, ಇವ್ರದ್ದು ವಿದೇಶಿಯರದ್ದು. ದೇವತೆಗಳು ಯಾವತ್ತೂ ಹಂಗೆ ಬರಲ್ಲ. ಮತ್ತೆ ದೇವತೆಗಳಿಗೆ ಕಾಮನ್ ಸೆನ್ಸ್ ಇರುತ್ತೆ. ಬೆಳ್ಳಿ ಕೊಡಲಿ ತೋರಿಸ್ಬಿಟ್ಟು, ಬಂಗಾರದ ಕೊಡಲಿ ತೋರಿಸ್ಬಿಟ್ಟು ನಿಂದ ಅಂದ್ರೆ ಆ ಬಂಗಾರದ ಕೊಡಲಿಯಿಂದ ಮರ ಕತ್ತರಿಸ್ಲಿಕ್ಕೆ ಆಗತ್ತೆ? ಕಷ್ಟ. ಇರ್ಲಿ, ಯಾಕೆ ಹೇಳಿದೆ ಅಂದ್ರೆ ನಾನು ಈ ಕಥೆ ಬರುತ್ತೆ. ಈ ಕಥೆ ಅವರು ದೇವತೆಗಳು ಕಣ್ಮರೆಯಾಗಿ ಬರ್ತಾನೆ ಧರ್ಮ, ಅವನಿಗೆಲ್ಲವನ್ನ ಕೊಡ್ತಾರೆ. ಅವರ ಯಾಗ, ಅವರ ನಿಷ್ಠೆ ಪಾಂಡವರ ಅಶ್ವಮೇಧಕ್ಕಿಂತ ದೊಡ್ಡದು ಅಂತ ಒಬ್ಬ ರಾಕ್ಷಸ ಹೇಳ್ತಾನೆ. ಅದನ್ನ ಇವರೆಲ್ಲ ನಂಬಿದ್ದಾರೆ. ಇವತ್ತಿಗೂ ಕೂಡ ಜನ ಪಾಂಡವರು ಎಲ್ಲಿ, ಈ ಉಂಚಶಿಲ ಬ್ರಾಹ್ಮಣ ಎಲ್ಲಿ? ಪಾಂಡವರ ಅಶ್ವಮೇಧ ಯಾಗ ಎಲ್ಲಿ? ದೇವರೇ ನಿಂತಿದ್ದ ಆ ವೈಭವ ಎಲ್ಲಿ? ಇದೆಲ್ಲ ಎಲ್ಲಿ? ಜನರಿಗೆ ಅಜ್ಞಾನ ಇದ್ದಾಗ ಮಾತ್ರ ಈ ತರಹದ ಕಥೆಗಳೆಲ್ಲ ಬರೋದು. ಹೇಳಲಿಕ್ಕೆ ಹೋದ್ರೆ ಸಿಟ್ಟು ಬರುತ್ತೆ. ಓ, ನಾವು ಈ ಆ ಕವಿಗಿಂತ ದೊಡ್ಡವರ ಅಂತ ಆ ಕವಿನ ತೋರಿಸ್ತಾರೆ. ಅವನೊಬ್ಬ ಪೆಕ್ರ, ಅವನ್ ನಾವೇನ್ ಮಾಡೋಣ? ಮೂಲ ಓದಿರ್ತಾನ, ಮೂಲ ಓದಿರಲ್ಲ. ನಾ ಅದನ್ನ ಬರೆದಿದ್ದೀನಿ ಇಲ್ಲಿ ಬೆನ್ನುಡಿಯಲ್ಲಿ. ಶಂಭೂಕನನ್ನ ಆದರ್ಶ ವ್ಯಕ್ತಿ ಅಂತ ಚಿತ್ರಿಸಲಿಕ್ಕೆ ಹೋದವರು ಎಂತ ದಡ್ರು, ಅವರಿಗೆ ಆ ಮೂಲ ಶ್ಲೋಕಗಳೇ ಅರ್ಥ ಆಗಿಲ್ಲ. ದೇವತೆಗಳನ್ನ ನಾಶ ಮಾಡಲಿಕ್ಕೆ ಅವನಾದ್ರೂ ತಪಸ್ ಮಾಡ್ತಾನ? ದೇವತ್ವಂ ಕಾಮಯೇ ರಾಮ. ಎಲ್ಲಿಯಾದ್ರೂ ಸರ್ಕಾರವನ್ನು ತೊಲಗಿಸ್ಲಿಕ್ಕೆ ಸರ್ಕಾರಕ್ಕೆ ಯಾವನಾದ್ರೂ ಅರ್ಜಿ ಹಾಕ್ತಾನ? ಅಂತ ಎಷ್ಟು ಘಾತಕವಾದ ಸ್ಟೇಟ್ಮೆಂಟ್ ಇದೆ. ಯಾವುದಾದ್ರೂ ಕವಿಗಳಿಗೆ ಗೊತ್ತಾಗೋದು ಬೇಡವಾ? ಸಂಸ್ಕೃತ ಬಂದಿಲ್ಲ ಅಂತ ಅರ್ಥ. ನಾನು ನಿರ್ದಾಕ್ಷಿಣ್ಯವಾಗಿ ಬರೆದಿದ್ದೇನೆ. ಮಾಸ್ತಿಯವರಿಗಾಗಲಿ ಕುವೆಂಪು ಅವ್ರಿಗಾಗಲಿ ಕಾಮನ್ ಸೆನ್ಸ್ ಅನ್ನೋದು ನಯಾ ಪೈಸೆ ಇಲ್ಲ ಅವರಿಗೆ. ಇಲ್ಲ ಅಂತಂದ್ರೆ ಈ ತರ ಬರಿತಾ ಇರಲಿಲ್ಲ ಅವರು ಅಂತ ಅದನ್ನ ಓದಿ ತಿಳಿಯುವುದು. ಯಾಕೆ ಹೇಳಿದೆ ಅಂದ್ರೆ ಇದೇ ತರ ಆ ರಾಕ್ಷಸನ ಮೆಂಟಾಲಿಟಿ ಏನಿತ್ತು ಅಂದ್ರೆ, ಅಲ್ಲಿ ಹೊರಳದಂತೆ ಬಂಗಾರ ಆಗೋಯ್ತಂತೆ. ಅರ್ಧ ಭಾಗ ಮುಂಗುಸಿ ರೂಪದಲ್ಲಿ ಇದ್ದ ಅವನು, ಇನ್ನು ಅರ್ಧ ಭಾಗ ಬಂಗಾರ ಆಗಬೇಕು ಅಂತ ಹೇಳಿ ಪಾಂಡವರ ನಿನ್ ಮೈ ಬಂಗಾರ ಆಗಬೇಕು ಅಂತನಾ
ಭಗವದ್ ಅನುಗ್ರಹ ಆಗಬೇಕು ಅಂತಾನ. ಕಾಮನ್ ಸೆನ್ಸ್ ಇಲ್ವಾ? ನಮ್ಮ ಜನ ಇಷ್ಟು ದಡ್ರು ಇರ್ತಾರೆ. ಅವನು ಹೇಳಿದ ಏನಂತ, ನನ್ನ ಮೈ ಬಂಗಾರ ಆಗಲಿಲ್ಲ, ಅದಕ್ಕೆ ನಿಮ್ ಯಜ್ಞ ವೇಸ್ಟ್ ಅಂದ್ಬಿಟ್ಟ. ಇವ್ರು ಅದನ್ನು ತಿಳ್ಕೊಂಡು ನೋಡಿ, ಅವನ ಮೈ ಬಂಗಾರ ಆಗಲಿಲ್ಲ, ಅದರಿಂದಾಗಿ ಧರ್ಮರಾಜನ ಯಜ್ಞ ವೇಸ್ಟು. ನಗಬೇಕಾ ಅಳಬೇಕಾ? ಉಂಚಶಿಲ ವೃತ್ತಿಯ ಕಥೆ ಅಲ್ಲೊಂದು ಬರುತ್ತೆ. ಅವರ ಒಂದು 10 ದಿವಸ 8 ದಿವಸ 7 ದಿವಸ ಈ ತರಹ ಆಗತ್ತೆ. ಒಂದು ಧಾನ್ಯ ಒಂದಿಷ್ಟು ಹಿಟ್ಟು ಸಿಗಬೇಕು ಅಂದ್ರೆ ಅದೇನು ಹಕ್ಕಿಗಳು ಪೈರನ್ನ ತಿನ್ನುವಾಗ ಬೀಳಿಸಿ ಹೋಗಿದ್ದನ್ನ ಆರಿಸಿ ಅನ್ನ ಮಾಡಬೇಕು. ಅನ್ನವೋ ಹಿಟ್ಟೋ ಏನೋ ಮಾಡ್ತಾರೆ, ಅದನ್ನ ತಿನ್ಬೇಕು ಅವ್ರು ನೀರು ಹಾಕೊಂಡು. ಉಪ್ಪಿಲ್ಲ ಅದಕ್ಕೆ, ನೆನಪಿರ್ಲಿ. ಅದೆಲ್ಲ ಬಿದ್ದಿರ್ಬೇಕಲ್ಲಿ. ಇಲ್ಲವೇ ಸಮುದ್ರ ತೀರಕ್ಕೆ ಹೋಗಿ ಆ ನೀರನ್ನು ತಂದು ಇದಕ್ಕೆ ಹಾಕಿ ಕಲಸಿ ತಿನ್ಬೇಕು ಅಷ್ಟೆ. ಈ ತರಹ ಬದುಕ್ತಾ ಇದ್ದವನೊಬ್ಬ, ಅವನು ಸಿಲೋಂಚ ವೃತ್ತಿ ಅಂತಹ ಒಬ್ಬ ಬ್ರಾಹ್ಮಣ. ಇದೊಬ್ಬ ಸಿದ್ಧ, ಈಗಾಗಲೇ ಆ ಅವಸ್ಥೆಯನ್ನು ದಾಟಿದ್ದಾನೆ. ಕರ್ಮದಿಂದ ಏನು ಜ್ಞಾನ ಬರಬೇಕೋ ಆ ಜ್ಞಾನ ಬಂದಾಗಿದೆ. ಕರ್ಮದಿಂದ ಏನು ಜ್ಞಾನ ಬರಬೇಕೋ ಆ ಜ್ಞಾನ ಯಾರಿಗೆ ಬಂದಿರುತ್ತೆ ಅವನು ಸಿದ್ಧ. ಅವನನ್ನ ಕೇಳಿದ, ಇಹ ಕಶ್ಚಿತ್ ಪರಿಕ್ರಮ್ಯ ಪೃಥಿವೀಂ ಶೈಲಭೂಷಿತಾಂ ಅಸಕೃದ್ವಿಪದಾಂ ಶ್ರೇಷ್ಠಸ್ಯ ಗೃಹಮೇಧಿನಃ. ಈ ಸಿದ್ಧನಾದವನಿದ್ದಾನಲ್ಲ, ಇಡೀ ಭೂಮಿಯನ್ನು ತಿರುಗಬೇಕು. ಹೇಗೆ? ಇವನ್ ತರ ತಿರುಗಬೇಕು, ನಮ್ಮ ತರ ಅಲ್ಲ. ನಾವು ಸೀದಾ ರಾತ್ರಿ ಕೂತು ಬೆಳಗ್ಗೆ ಅಲ್ಲಿದ್ದು ಆಮೇಲೆ ಮತ್ತೆ ರಾತ್ರಿ ಎದ್ದು ಟಕ್ಕ ಇಲ್ಲಿಗೆ ಬರುತ್ತೀವಿ. ಆ ಥರದ ಪ್ರಯೋಜನ ಇಲ್ಲ. ಅಲ್ಲಿಯ ಸ್ಥಳೀಯ ವಿದ್ವಾಂಸರ ಜೊತೆ ಒಡನಾಡಬೇಕು, ಅವರ ಹತ್ರ ಚರ್ಚೆ ಮಾಡಬೇಕು, ಅವರ ಯೋಚನೆಗಳನ್ನು ಗ್ರಹಿಸಬೇಕು. ಇದೆಲ್ಲ ಒಂದು ಕಾಲದಲ್ಲಿ ಇತ್ತು. ಅದು ತೀರ್ಥಯಾತ್ರೆ. ಎರಡು, ಒಂದು ತೀರ್ಥ, ಹೊರಗಡೆಯ ತೀರ್ಥ, ಇನ್ನೊಂದು ಶಾಸ್ತ್ರ. ಈಗ ನಮಗೆ ಆ ತರಹ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಆಗಲ್ಲ ಅಲ್ವೇ? ನಾವೀಗ ಎಲ್ಲಾದ್ರೂ ಕಾಶಿಗೆ ಹೋಗ್ತೀವಿ ಅಂದ್ರೆ ಅಲ್ಲಿರುವ ವಿದ್ವಾಂಸರನ್ನು ಎಲ್ಲಿಂದ ಹುಡ್ಕೊಂಡು ಹೋಗೋಣ? ಅಥವಾ ಹುಡ್ಕೊಂಡು ಹೋಗೋ ಹಾಗೆ ಮಾಡ್ಕೋಬೇಕು. ಅಟ್ಲೀಸ್ಟ್ 1-2 ದಿವಸ ಇದ್ದು ಅಥವಾ 3-4 ದಿವಸ ಇದ್ದು ಅಲ್ಲಿ ಚರ್ಚೆ ಮಾಡ್ತಾ ಅಲ್ಲಿಯವರೊಟ್ಟಿಗೆ ಸಾಧ್ಯ ಆದರೆ ಚರ್ಚೆ ಮಾಡಿಕೊಂಡು ಬರಬೇಕು. ಅದು ಏನಿದೆ ಅದು ತೀರ್ಥಯಾತ್ರೆ. ಶಾಸ್ತ್ರದ ಬಗೆಗಿನ ಅವರ ಇಂಟರ್ಪ್ರಿಟೇಷನ್ಗಳೇನು ಎಲ್ಲ ಸರಿಯಾಗಿರ್ಲೇಬೇಕು ಅವ್ರದ್ದು ಅಂತಲ್ಲ, ಚಿಂತನೆ ಮಾಡ್ಕೊಂಡು ಬರಬೇಕು. ಹಾಗೆ ತೀರ್ಥಯಾತ್ರೆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದದ್ದು, ಈಗಿನ ತರಹ ಅಲ್ಲ. ಈಗ ಸೀದಾ ಹೋಗಲ್ಲಿ ಇಳಿತೀವಿ. ಅಲ್ಲಿ ಇಳಿದು ಅವರು ನಮಗೆ ಆ ಮಧ್ಯವರ್ತಿಗಳು ಆಹಾ ಏನಿರ್ತಾರೆ ಅಂತ ನಿಮಗೆ ಗೊತ್ತೇ ಇರುತ್ತೆ, ಅವ್ರಿಗೇನು ಗೊತ್ತಿರಲ್ಲ. ಉಡುಪಿಗೆ ಹೋಗ್ತಾರೆ. ಉಡುಪಿಗೆ ಹೋದ್ರೆ ಅಲ್ಲಿ ತುಲಾಭಾರ ಮಾಡಲಿಕ್ಕೆ ಒಂದು ತಕ್ಕಡಿ ಹಾಕಿದ್ದಾರೆ ಚಂದ್ರಶಾಲೆಯಲ್ಲಿ. ನೋಡಿ ಇಲ್ಲೇ ಕಟ್ಟಿದ್ದು ಕನಕದಾಸರನ್ನ ಅಂತಾರೆ ಅವರು. ಅದು ಒಳಗಡೆ ಆಯ್ತು, ಹೊರಗಡೆ ಅಲ್ಲ ಸ್ವಾಮಿ, ನೀವು ಒಳಗಡೆ ಬಿಡಲ್ಲ ಅಂತ ಹೇಳೋದು. ಹೊರಗಡೆ ಹೇಗೆ? ಇಂಥ ಪೆದ್ದುಗಳು ನಮ್ಮ ಜನ, ಭಾರಿ ಕಷ್ಟ ಅವ್ರಿಗೆ. ಹೇಗೆ? ನಾನು ಬಹಳ ಹಿಂದೆ ಮಾತನಾಡ್ತಾ ಇರ್ಬೇಕಾದ್ರೆ ಒಬ್ಳು ನ್ಯೂಸ್ ಆಂಕರ್ ಕೇಳಿದ್ಲು, ಮತ್ತೆ ರಾಜ್ಕುಮಾರ್ ಪಿಕ್ಚರ್ ಇದೆಯಲ್ಲ ಸಾರ್ ಅಂತಂದು. ಏನು ಹೇಳೋದ್ರಿ, ಅವ್ರು ಯಾರೋ ಡೈರೆಕ್ಟರ್ ಹೇಳಿದ್ದಕ್ಕೆ ಅವ್ರು ಆ ರೀತಿ ಮಾಡಿರ್ತಾರೆ. ಅವ್ರ ಇತಿಹಾಸದ ಪರ್ಫೆಕ್ಷನ್ ಅನ್ನ ನೀವು ಫಿಲಮ್ ಇಂದ ಗ್ರಹಿಸೋದಾ? ನೋಡಿ, ನಾವು ಓದಿದ ಯೂನಿವರ್ಸಿಟಿ ಪಠ್ಯದಲ್ಲಾಗಿದೆ ರೀ ಸ್ವಾಮಿ, ಆ ಮೂಲ ನೀವು ಓದಬೇಕು. ಅವರು ಆ ಮೂಲದಿಂದ ಏನೇ ಬೇಕೋ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋರಿರ್ತಾರಲ್ಲ, ಅದಲ್ಲ. ಹೀಗೆಲ್ಲ ಏನೇನೋ ಇದೆ ನಮ್ಮ ಜನಕ್ಕೆ. ಹಾಗೆ ಇದು ಒಂದು. ಅದರಿಂದಾಗಿ ಅಲ್ಲಿರುವ ಜ್ಞಾನಿಗಳನ್ನ ಅಥವಾ ವಿದ್ವಾಂಸರನ್ನ ನಾವು ಭೇಟಿಯಾಗಬೇಕು. ಇದು ತೀರ್ಥಯಾತ್ರೆ ಇರೋದು. ಈಗ ಅದಕ್ಕೂ ಅವಕಾಶ ಇಲ್ಲ. ಅಟ್ಲೀಸ್ಟ್ ಈ ತರಹದ್ರಲ್ಲಿ ತೀರ್ಥಯಾತ್ರೆ, ಇದು ತೀರ್ಥಯಾತ್ರೆಯೇ, ಶಾಸ್ತ್ರಯಾತ್ರೆ. ತಲೆಯಿಂದ ಓಡ್ತಾ ಇದ್ವಿ, ಸಂಚಾರ.
ವಿಚಾರ. ತಲೆಯಿಂದ ಮಾಡುವ ಸಂಚಾರವನ್ನೇ ವಿಚಾರ ಅಂತ ಕರೆಯೋದು. ಆ ವಿಚಾರ ಮಾಡ್ತಾ ಇದ್ದೀವಿ. ಈಗೆಲ್ಲ ತೀರ್ಥಯಾತ್ರೆ ಮಾಡ್ತಾ ಇರೋದು. ಈಗ ಅವನು ಹಾಗೆ ತಿರುಗಿ ಬಂದ. ಬಹಳ ಸಂತೋಷ ಆಯಿತು ಸಿಲೋನ್ ಚವೃತ್ತಿಗೆ. ಯಾಕೆ ಅಂದರೆ ಪ್ರಜ್ಞಾವಂತರೊಡನೆ ಸಂವಾದ. ಪ್ರಜ್ಞಾವಂತ ಯಾರು? ಹಲವಾರು ದೇಶಗಳಲ್ಲಿ ಇರುವ ಜ್ಞಾನಿಗಳನ್ನ ಚಿಂತನೆ ಮಾಡಿ ಭೇಟಿಯಾಗಿ ಮನನ ಯಾರು ಮಾಡಿರ್ತಾನೆ ಅವನೇ ಬಂದ್ರೆ ವಿಶಾಲವಾದ ಬುದ್ಧಿ ಅಲ್ವಾ? ಬುದ್ಧಿ ವಿಶಾಲ ಆಗೋದು. ಅದರಿಂದಾಗಿ ಹಿಂದಿನವರು ಸಂಚಾರಕ್ಕೆ ಕೊಟ್ಟಷ್ಟು ಮಹತ್ವವನ್ನ ನಾವು ಯಾರೂ ಕೊಡಲಿಲ್ಲ. ರಾಮನ ಚರಿತ್ರೆಗೇನು ಹೆಸರು? ರಾಮಾಯಣ ಅಂತ. ಅಯನ ಅಂದ್ರೇನು? ದಾರಿ. ರಾಮನ ದಾರಿ. ಹೋಗ್ತಾ ಇರ್ತಾನವನು. ರಾಮ ಹೋಗದೆ ಅಯೋಧ್ಯೆಯಲ್ಲೇ ಇದ್ರೆ ಕಥೆ ಆಗ್ತಾ ಇತ್ತಾ? ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜನರ ಜೊತೆಗಿನ ಇಂಟ್ರಾಕ್ಷನ್ ಏನಿದೆ ಅದೇ ಅಲ್ವಾ ರಾಮಾಯಣ ಅಂತನ್ನೋದು ಅಲ್ವಾ? ಅದರಿಂದಾಗಿ ಶಿಲವೃತ್ತೇರ್ ಗೃಹಂ ಪ್ರಾಪ್ತ ಬಂದಾಗ ಖುಷಿಯಾಯಿತು. ಎಂತಹ ವ್ಯಕ್ತಿ ಬಂದಿದ್ದಾನೆ, ಇವನ ಹತ್ರ ಮಾತನಾಡಬೇಕು ಅಂತ. ಅವನಿಗೆ ಆತಿಥ್ಯವನ್ನ ಇವನು ನೀಡಿದ. ಸಿಲೋಂಚ ವೃತ್ತಿ ಬ್ರಾಹ್ಮಣ. ನೋಡಿ ಅವನ ಲೆವೆಲ್ ಏನು? 8-10 ದಿವಸ 10 ದಿವಸಕ್ಕೊಮ್ಮೆ ಊಟ ಮಾಡೋನವನು. ಇವನು ತಿರುಗಿ ಬಂದಿದ್ದಾನೆ, ಇವನಿಗೆ ಅವನು ಆತಿಥ್ಯ ಮಾಡ್ತಾನೆ. ಸಿದ್ಧನಿಗೆ ಆತಿಥ್ಯ ಮಾಡ್ತಾನೆ. ಇವರಿಬ್ರು ಕೂತ್ಕೊಂಡ್ರು. ತೌ ಸಮೇತ್ಯ ಮಹಾತ್ಮಾನೌ ಸುಖಾಸೀನೌ ಕಥಾಶುಭಾ ಚಕ್ರತುರು ವೇದ ಸಂಬದ್ಧಾ ತಚ್ಛೀಲ ಕೃತ ಲಕ್ಷಣಾ. ಇಬ್ಬರು ವೇದದ ಬಗ್ಗೆ ಮಾತನಾಡಿದರಂತೆ. ಶಿಲವೃತ್ತಿ ಕಥಾಂತೇತು ಸಿದ್ಧ ಮಾಮಂತ್ರ್ಯ ಭಾರತ. ಆಮೇಲೆ ಒಂದು ಹಂತದಲ್ಲಿ ವೇದಾಂತದ ಚರ್ಚೆ ಮುಗಿದ ಮೇಲೆ ಅವನು ಕೇಳಿದ, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಪ್ರಶ್ನೆ ಇದೆ, ಅದನ್ನು ಹೇಳಯ್ಯ, ನಾನು ಹೇಳ್ತೇನೆ, ಸಾಧ್ಯ ಆದರೆ ಉತ್ತರ ಕೊಡ್ತೇನೆ ಅದಕ್ಕೆ ಎಂದ. ಆಗ ಸಿಲೋಂಚ ವೃತ್ತಿ ಕೇ ದೇಶ ಸೇಮ್ ಇದನ್ನ ಕೇಳದ. ಯಾವ ದೇಶ, ಯಾವ ಜನಪದ, ಯಾವ ಆಶ್ರಮ, ಯಾವ ಪರ್ವತ, ಯಾವ ನದಿ ಪುಣ್ಯಪ್ರದ. ಪುಣ್ಯ ಅಂದ್ರೆ ಏನು ಗೊತ್ತಾ? ಪೂತ ಸುಂದರಯೋ ಪುಣ್ಯಂ. ನಮಗೆ ಪಾವಿತ್ರ್ಯವನ್ನ ಯಾವುದು ಕೊಡುತ್ತೋ, ಯಾವುದು ಚಂದವೋ ಅದು ಪುಣ್ಯ. ಪುಣ್ಯ ಅಂದ್ರೇನು? ಪೂತ ಸುಂದರಯೋ ಪುಣ್ಯಂ. ಪೂತ ಅಂದ್ರೆ ಪವಿತ್ರ, ಮಾನಸಿಕವಾಗಿ ಒಂದು ನಿರ್ಮಲತೆ ಫೀಲ್ ಆಗುತ್ತಲ್ಲ, ಅದು ಪುಣ್ಯ. ತೇ ದೇಶಾಸ್ತೆ ಜನಪದಾ ತೇ ಶ್ರಮಾಸ್ತೆ ಚ ಪರ್ವತಾ ಯೇಷಾಂ ಭಾಗೀರಥಿ ಗಂಗಾ ಮಧ್ಯೆ ನೈತಿ ಸರಿದ್ವರ. ಅದಕ್ಕೆ ಸಿದ್ಧ ತಿರುಗಿ ಬಂದಿದ್ದಾನಲ್ಲ, ಅದರ ಹಿನ್ನೆಲೆಯಲ್ಲಿ ಹೇಳ್ತಾನೆ, ಆ ದೇಶ, ಆ ಹಳ್ಳಿ, ಆ ಆಶ್ರಮ ಅದು ಪವಿತ್ರ, ಆ ಪರ್ವತ ಅದು ಪುಣ್ಯ. ಯಾವುದರ ನಡುವೆ ಭಾಗೀರಥಿ ಹೋಗುತ್ತೋ ಅದು. ತಪಸಾ ಬ್ರಹ್ಮಚರ್ಯೇಣ ಯಜ್ಞೈಸ್ತ್ಯಾಗೇನ ವಾ ಪುನಃ ಗತಿಂ ತಾಂ ನ ಲಭೇದ್ರಾಜನ್ ಗಂಗಾಂ ಸಂಸೇವ್ಯಯಾಂ ಲಭೇತ್. ತಪಸ್ಸಿನಿಂದ, ಬ್ರಹ್ಮಚರ್ಯದಿಂದ, ಯಜ್ಞದಿಂದ, ತ್ಯಾಗದಿಂದ ಯಾವ ಗತಿಯನ್ನ ಪಡೆಯುತ್ತಾನೋ ಆ ಗತಿಯನ್ನ ಗಂಗೆಯನ್ನ ಸೇವಿಸಿ ಪಡೆಯುತ್ತಾನೆ ಅಂತ. ಏನ್ರಿ ಹೀಗಂದ್ರೆ? ಹಾಗಾದ್ರೆ ಗಂಗೆಯಲ್ಲಿ ಮುಳುಗ್ಬಿಟ್ರೆ ಮುಗಿತಾ? ಅದರ ಅಭಿಪ್ರಾಯ ಹಾಗಲ್ಲ. ಗಂಗೆಯ ಜೊತೆಗಿನ ಬಾಂಧವ್ಯ ಇದೆಲ್ಲದರ ಜೊತೆಗಿರಬೇಕು ಅಂತ. ನಿಮ್ಗೆ 2-3 ಉದಾಹರಣೆ ಕೊಡ್ತೇನೆ, ಹೇಗಿರುತ್ತೆ ಅಂತ. ಅರ್ಥವಾದ ಅಂತ ಕರೀತಾರೆ ಅದನ್ನ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಅದರ ಸ್ಪಿರಿಟ್ ಅನ್ನ ತಗೊಳ್ಬೇಕು ಅಂತ. ಹೇಗೆ? ಅದಿರೋದು ಹೀಗೆ. ತಾವು ಭೌ ಯದಿ ನಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ.
ರಾಗದ್ವೇಷವು ಯದಿ ಸ್ಯಾತಾಂ, ಮಧ್ವಾಚಾರ್ಯರ ಕೊಡುವ ಉದಾಹರಣೆ. ರಾಗದ್ವೇಷವು ಯದಿ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ರಾಗದ್ವೇಷಗಳು ಇದ್ರೆ ತಪಸ್ಸು ಮಾಡಿ ಏನು ಉಪಯೋಗ? ತಾವು ಭೌ ಯದಿ ನಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ರಾಗದ್ವೇಷಗಳಿಲ್ಲದೆ ಹೋದ್ರೆ ತಪಸ್ಸಿನಿಂದ ಏನು ಪ್ರಯೋಜನ? ಇವು ಏನ್ ಮಾಡ್ಬೇಕು? ತಪಸ್ ಮಾಡ್ಬೇಕಾ ಮಾಡಬಾರ್ದಾ? ನಮಗೆ ರಾಗದ್ವೇಷ ಇದೆ ಅದಕ್ಕೆ ತಪಸ್ ಮಾಡಲ್ಲ ಅನ್ಬೇಕಾ? ನಮಗೆ ರಾಗದ್ವೇಷ ಇಲ್ಲ ತಪಸ್ ಮಾಡಲ್ಲ ಅನ್ಬೇಕಾ? ಅದರ ಅಭಿಪ್ರಾಯ ತಪಸ್ಸಿನಿಂದ ಹಂತ ಹಂತವಾಗಿ ರಾಗದ್ವೇಷಗಳನ್ನು ಬಿಡಬೇಕು. ತಪಸ್ಸಿನ ಜೊತೆಗೆ ರಾಗದ್ವೇಷ ಪರಿವರ್ಜನ, ರಾಗದ್ವೇಷ ತ್ಯಾಗವೂ ಉದ್ದೇಶ ಅನ್ನೋದಷ್ಟೇ ಅಭಿಪ್ರಾಯವೇ ವಿನಃ ಬೇರೆ ಅಲ್ಲ. ಈ ಹಿನ್ನೆಲೆಯಲ್ಲಿ ತಪಸ್ಸಿನಿಂದೇನು, ಇವಾಗ ಇನ್ನೊಂದು ಪದ್ಯ ಹೇಳ್ತೇನೆ. ಕಾಮಿತ ಫಲವೀವ ನಾಮವೊಂದಿರಲಾಗಿ ಹೋಮ ನೇಮ ಜಪ ತಪವೇಕೆ ಹರಿನಾರಾಯಣ 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 ಎನ್ನು ಮನವೇ. ದಾಸರ ಪದ್ಯ ಇದೆ. ಇದಕ್ಕೇನರ್ಥ? ನಾಮಸ್ಮರಣೆ ಒಂದು ಸಾಕು, ಬೇರೇನು ಬೇಡ ಅಂತ ಇದ್ದಾರ? ಅಲ್ಲ, ಯಾಗ ಯಜ್ಞಾದಿಗಳನ್ನು ಮಾಡೋದೇ ನಾಮಸ್ಮರಣೆಗಾಗಿ. ಹೀಗಾಗಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ನಾಮಸ್ಮರಣೆ ಮಾಡಿ ಅಂತಲೇ ವಿನಃ ಯಾಗ ಯಜ್ಞ ಬಿಟ್ಬಿಡಿ ನಾಮಸ್ಮರಣೆ ಮಾತ್ರ ಮಾಡಿ ಅಂತ ಅಲ್ಲ. ಹಾಗೆ ಇದು ಕೂಡ ಗಂಗೆಯಲ್ಲಿ ಸ್ನಾನ ಮಾಡಿ ಬ್ರಹ್ಮಚರ್ಯ ತಪಸ್ಸು, ಬ್ರಹ್ಮಚರ್ಯ ಅಂದ್ರೆ ಅಧ್ಯಯನ, ತಪಸ್ಸು ಅಂದ್ರೆ ಅಧ್ಯಯನದ ಮೇಲಿನ ಯೋಚನೆ. ಇದನ್ನೆಲ್ಲ ಬಿಟ್ಬಿಡಿ, ಯಜ್ಞ ಬಿಟ್ಬಿಡಿ, ತ್ಯಾಗ ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ, ಗಂಗೆಯಲ್ಲಿ ಮುಳುಗ್ತಾ ಕುಡಿ. ಹೌದಾ? ಅಲ್ಲ. ಇದರೆಲ್ಲದರ ಜೊತೆಗೆ ಗಂಗೆಯಲ್ಲಿ ಸ್ನಾನ ಮಾಡಿ. ಮತ್ತೆ ಇಲ್ಲಿ ಸ್ನಾನ ಮಾಡಿದಾಗ ಮನಸ್ಸು ಶುದ್ಧ ಆಗತ್ತೆ. ನೀವು ಗಂಗೆಯಲ್ಲಿ ಹೋದಾಗಲೋ ಎಲ್ಲಿಯಾದ್ರೂ ಹೇಗೆ ನಮಗೆ ಮನಸ್ಸು ಶುದ್ಧ ಆಗಲಿ, ಶಾಸ್ತ್ರ ಚಿಂತನೆ ಆಗಲಿ ಅಂತ ಕೇಳ್ಕೋಬೇಕು. ಅದು ರೀಚಾರ್ಜ್ ಅಂತಾರಲ್ಲ ಇವತ್ತಿನ ಪರಿಭಾಷೆಯಲ್ಲಿ, ಹಾಗೆ. ಮಧ್ವ ಸರೋವರದಲ್ಲಿ ಸ್ನಾನ ಮಾಡಬೇಕಾದ್ರೂ ಅಷ್ಟೆ. ರಾಘವೇಂದ್ರ ಸ್ವಾಮಿಗಳಿಗೆ ನಾವು ಬಾಗಿದಾಗಲೂ ಅದನ್ನೇ ಅಲ್ವ ಕೇಳೋದು, ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ದೊಡ್ಡವರನ್ನ ಭಜಿಸುವುದರಿಂದ ಏನು ನಿಜವಾದ ಫಲ? ಅವರೇನು ನಮಗೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವ ಒಂದು ATM ಮಿಷನ್ ಏನವರು ಅಲ್ಲ. ನಮಗೆ ಅನುಗ್ರಹ ಮಾಡುವವರು. ಏನು ಅನುಗ್ರಹ ಮಾಡ್ತಾರೆ? ಶಾಸ್ತ್ರ ಓದ್ಲಿ. ಶಾಸ್ತ್ರ ಓದ್ಲಿಕ್ಕೆ ಏನು ಪ್ರತಿಬಂಧಕ ಇದೆ ಅದನ್ನ ಬೇಕಾದ್ರೆ ಅವ್ರು ಪರಿಹಾರ ಮಾಡಿ ಯಾರು, ಅದು ದೇವರ ಅಣತಿ ಇದ್ರೆ. ಇಲ್ಲ ಅಂತಂದ್ರೆ ಇಲ್ಲ. ದೇವರು ಅನುಮತಿ ಕೊಟ್ರೆ ಮಾಡು ಅಂತ ರಾಘವೇಂದ್ರ ಸ್ವಾಮಿ ಹೇಳಿದ್ರೆ ಮಾಡ್ತಾರೆ. ಅದರ ಎಚ್ಚರ ಇರಬೇಕು. ಹೀಗಾಗಿ ಇದರ ಅಭಿಪ್ರಾಯ ಹೇಗೋ ಹಾಗೆ ಇಲ್ಲಿಯೂ ಕೂಡ. ಯೇ ವಾ ಯಥಾ ವಿಧಿ ಸ್ನಾತಾಃ ಗಂಗಾಯಾಂ ಸಾಘಮರ್ಷಣಾಃ. ಯಾಕೆಂದ್ರೆ ಒಂದಿಷ್ಟು ಕಾಲ ಈ ಭೂಮಿಯಲ್ಲಿ ಗಂಗೆ ಇರಲಿಲ್ಲ, ನೆನಪಿರ್ಬೇಕು ನಮಗೆ. ಒಂದು ಕಾಲ ಇತ್ತು, ಗಂಗೆ ಇತ್ತು. ತ್ರಿವಿಕ್ರಮನ ನಖ ನಿರ್ಭಿನ್ನ ಅಂಡಾತ್ ವಿನಿಸೃತ ಗಂಗಾ. ತ್ರಿವಿಕ್ರಮನ ಪಾದದಿಂದ ಹುಟ್ಟಿದವಳು ಗಂಗೆ. ಅವಾಗಿತ್ತು. ಆಮೇಲೆ ಸಮುದ್ರದ ಒಂದು ಪಾತ್ರ ದೊಡ್ಡದಿತ್ತು. ಎಲ್ಲ ರಾಕ್ಷಸರು ಹೋಗಿ ಅಲ್ಲಿ ಅಡ್ಕೊಂಡ್ಬಿಡ್ತಾ ಇದ್ರು, ದೇವತೆಗಳಿಗೆ ಕಾಟ ಕೊಟ್ಟು. ದೇವತೆಗಳು ಅಗಸ್ತ್ಯರಿಗೆ ಹೇಳಿದ್ರು ಏನಾದ್ರೂ ಮಾಡಿ ಅಂತ. ಅಗಸ್ತ್ಯರೇನ್ ಮಾಡಿದ್ರು? ಇಡೀ ಸಮುದ್ರವನ್ನು ಕುಡಿದು ಬಿಟ್ರು. ಸಮುದ್ರದಲ್ಲಿ ಗಂಗೆಯ ನೀರು ಇರುತ್ತೆ ತಾನೆ. ಹೀಗೆ ಕ್ರಮೇಣ ಕುತಶ್ಚಿತ್ ಕಾರಣಾತ್ ಇದು ಇದೆ.
ಸಂಗ್ರಹ ರಾಮಾಯಣದಲ್ಲಿದೆ. ಆಕಾಶಕ್ಕೆ ಹೊರಟು ಹೋಯ್ತು, ಮತ್ತೆ ಭೂಮಿಗೆ ಬಂತಲ್ಲ, ಅದಕ್ಕೆ ಗಂಗೆ ಅಂತ. ಗಾಂ ಗತಾ ಗಂಗಾ. ಎರಡನೇ ಬಾರಿ ಭಗೀರಥನಿಂದ ಬಂದದ್ರಿಂದಾಗಿ ಭಾಗೀರಥಿ. ಜಹ್ನುವನ್ನು ಕಾಡಿ ಅವನ ಮೂಲಕ ಬಂದದ್ರಿಂದ ಜಾಹ್ನವಿ. ಹೀಗೆ ಎಲ್ಲ ಕಥೆ. ಅದರಿಂದ ಅವಾಗ ಗಂಗೆ ಇರಲಿಲ್ಲ ನೋಡಿ. ಸಗರ ಸಾಧನೆ ಮಾಡಿ ಎತ್ತರಕ್ಕೆ ಏರಿದಾಗ ಗಂಗೆ ಇದ್ಲ? ದಿಲೀಪ ಇಲ್ಲ. ಅದರಿಂದಾಗಿ ಅರ್ಥ ಮಾಡ್ಕೊಳ್ಬೇಕು, ಗಂಗೆಯಲ್ಲಿ ಮುಳುಗಿದ್ರೆ ಮಾತ್ರ ಅಂತಲ್ಲ, ನೀವು ಗಂಗೆಯಲ್ಲಿ ಮುಳುಗುವಾಗ ದೇವರು ಅದೊಂದು ಕೊಟ್ಟಿದ್ದು. ಇಲ್ಲ, ಇದರಲ್ಲಿ ಮುಳುಗಿ ನೀವು ಮನಃಪಾವಿತ್ರ್ಯವನ್ನು ಪಡೆಯಿರಿ ಅಂತ. ಅದರಿಂದ ಆ ಭಾವವನ್ನು ಗ್ರಹಿಸಬೇಕು ಅಂತಾರೆ. ಈ ಎಲ್ಲ ಕಥೆಗಳಲ್ಲಿ ಸೀರಿಯಸ್ ಆಗಿ ನೀವು ಆಲೋಚನೆ ಮಾಡ್ತಾ ಹೋದ್ರೆ ಇವೆಲ್ಲ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ನಾನು ಹೇಳೋದು, ನಿತ್ಯವಾದ ಧರ್ಮವನ್ನು ಯೋಚನೆ ಮಾಡಿ, ಅನಿತ್ಯವಾದ ಧರ್ಮವನ್ನು ಯೋಚನೆ ಮಾಡಿ. ಅನಿತ್ಯವಾದದ್ದು ಅಂತಂದ್ರೆ ಈ ಬಟ್ಟೆ ಇತ್ಯಾದಿಗಳೆಲ್ಲ ಅನಿತ್ಯವಾದದ್ದು. ಅದು ಹೀಗೆ ಬರ್ತಿರುತ್ತೆ ಹೋಗ್ತಿರುತ್ತೆ ಅಲ್ವಾ? ರಾಘವೇಂದ್ರ ಸ್ವಾಮಿಗಳು ಬರೋದಕ್ಕಿಂತ ಮೊದಲು ಯಾರು ತಮ್ಮ ಬಯಕೆಗಳನ್ನು ಈಡೇರಿಸ್ಕೊತಾನೆ ಇರಲಿಲ್ವಾ ದೇವತಾರಾಧನೆಯ ಮೂಲಕ? ರಾಘವೇಂದ್ರ ಸ್ವಾಮಿಗಳು ಬಂದಮೇಲೆ ದೇವರು ಮಾಡಿದ ವಿಶೇಷ ಅನುಗ್ರಹದಿಂದ ಅವರಿಂದ ಆಯ್ತು. ಹಾಗೆ ಅದರಿಂದ ಅದರ ಟೈಮ್ ಲೈನ್ ಅನ್ನು ಗುರುತು ಹಾಕಿಕೊಂಡು ಅವ್ರಿಗಿಂತ ಮೊದಲಿನವ್ರು ಏನ್ ಮಾಡ್ತಾ ಇದ್ರು ಅಂತ ನೋಡಿದಾಗ ನಿಮಗೆ ನಿತ್ಯ ಧರ್ಮ ಸಿಗತ್ತೆ. ಇಲ್ಲ ಅಂತಂದ್ರೆ ನಮಗೆ ಅದು ಆ ತಲೆ ಆಚೆ ಹೋಗೋದೇ ಇಲ್ಲ. ರಾಘವೇಂದ್ರ ಸ್ವಾಮಿ ಬರೋದಕ್ಕಿಂತ ಮೊದಲು ಜನರೆಲ್ಲ ದೇವತಾರಾಧನೆ ಮಾಡಿ ಸಿದ್ಧಿಯನ್ನು ಪಡೀಲೇ ಇಲ್ವಾ? ಗುರು ಆರಾಧನೆ ಮಾಡಿ ಸಿದ್ಧಿಯನ್ನು ಪಡೀಲೇ ಇಲ್ವಾ? ಯೋಚನೆ ಮಾಡಬೇಕು. ಹಾಗೆ ಇದು ಕೂಡ, ಗಂಗೆಯೂ ಕೂಡ. ಹಾಗಾದ್ರೆ ನಮಗೆ ಬೇಕಾದದ್ದೇನು? ಜ್ಞಾನ, ಗುಣ. ಜ್ಞಾನ ಹಾಗೂ ಗುಣ ಯಾವುದರಿಂದ ಬರುತ್ತೆ? ಶಾಸ್ತ್ರದ ಮೂಲಕ ಬರುತ್ತೆ. ಆ ಶಾಸ್ತ್ರದ ಚಿಂತನೆಗೆ ನಾವು ಒತ್ತು ಕೊಡಬೇಕು. ಅದಕ್ಕೆ ನಾನು ಯಾವಾಗಲೂ ನಿತ್ಯ ಧರ್ಮ ಅನಿತ್ಯ ಧರ್ಮ ಅಂತ ಹೇಳ್ತಾ ಇರೋದರ ಉದ್ದೇಶ ಇದೆ. ಇಲ್ಲ ಅಂದ್ರೆ ನಮ್ಮ ದೊಡ್ಡ ಆದಮಾರು ಸ್ವಾಮಿಗಳು ಆ ಕ್ರಿಶ್ಚಿಯನ್ ಅವನಿಗೆ ಕೇಳಿದ್ದೆ ಅದು. ಅವರು ಓಡಾಡ್ತಾ ಇದ್ರು, ಉಪನಿಷತ್ ಹೇಳ್ಕೊಂಡು ಓಡಾಡ್ತಾ ಇದ್ರು. ಅವ್ರು ಇವಾಗಿಲ್ಲ. 2013ರಲ್ಲೋ 14ರಲ್ಲೋ ಹೋದ್ರು ಅವರು. ನೆನಪಾಗ್ತಾ ಇಲ್ಲ, 2000 ಇರ್ಬೋದು. ವಿಬುಧೇಶ ತೀರ್ಥರು ಈ ಪೂರ್ಣಪ್ರಜ್ಞ ಕಾಲೇಜಿಗೂ ಮೊದಲಾದವುಗಳನ್ನೆಲ್ಲ ಕಟ್ಟಿದವರು. ಈಗಿನ ದೊಡ್ಡವರ ಗುರುಗಳು. ಅವರು ತಿರುಗಾಡ್ತಾ ಇದ್ರು ಉಪನಿಷತ್ ಹೇಳ್ಕೊಂಡು. ಒಬ್ಬ ಬಂದು ಕೇಳಿದ, ಅಜ್ಜ, ಅವ್ರು ಯಾರೋ ಸಾಮಾನ್ಯ ಅನ್ಕೊಂಬಿಟ್ರು, ಅಜ್ಜ ನೀವ್ಯಾಕೆ ನಮ್ಮ ಕ್ರಿಶ್ಚಿಯನ್ ಮತಕ್ಕೆ ಕನ್ವರ್ಟ್ ಆಗಬಾರದು ಅಂತ ಕೇಳ್ದ. ಕನ್ವರ್ಟ್ ಆಗಲಿಕ್ಕೆ ತೊಂದರೆ ಇಲ್ಲ, ಅವ್ರದ್ದು ಇದೇ ಸ್ಟೈಲ್. ಕನ್ವರ್ಟ್ ಆಗಲಿಕ್ಕೆ ತೊಂದರೆ ಇಲ್ಲ. ಜೀಸಸ್ ಕ್ರೈಸ್ಟ್ ಬರುವ ಮೊದಲು ಯಾರು ಕೂಡ ಸ್ವರ್ಗಕ್ಕೆ ಹೋಗಿಯೇ ಇಲ್ವಾ ಅಂತ ಕೇಳಿದ್ರು. ಹೋಗಿದ್ದಾರೆ, ಅವ್ರ ದಾರಿಯಲ್ಲಿ ನಾವಿದ್ದೇವೆ, ನೀನೇ ಈ ಮತಕ್ಕೆ ಕನ್ವರ್ಟ್ ಆಗು ಅಂದ್ರು. ಹಾಗೆ ನಾವು ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ಆ ವ್ಯಕ್ತಿಗಿಂತ ಮೊದಲು ಹೇಗಿತ್ತು ವಾತಾವರಣ, ಅವರು ಅನುಸರಿಸ್ತಾ ಇದ್ದದ್ದು ಏನು? ಈಗ ರಾಘವೇಂದ್ರ ಸ್ವಾಮಿಗಳು ನೋಡ್ತಾ ಇದ್ದೀವಿ, ವಾದರಾಜರನ್ನು ನೋಡ್ತಾ ಇದ್ದೇವೆ. ಅವ್ರಿಗಿಂತ ಹಿಂದೆ ಗುರುವಾರಾಧನೆ ಅಂತ ಯಾರನ್ನು ಮಾಡ್ತಾ ಇದ್ರು? ಅವ್ರಿಗಿಂತ ಹಿಂದೆ ಏನ್ ಮಾಡ್ತಾ ಇದ್ರು? ಅವ್ರಿಗಿಂತ ಹಿಂದೆ ಕಷ್ಟ ಏನು? ಇವತ್ತೇ ಮೊದಲು ಕಷ್ಟ ಇಂಟ್ರೊಡ್ಯೂಸ್ ಆಗಿದ್ದ ಜಗತ್ತಿಗೆ? ಏನ್ ಮಾಡ್ತಾ ಇದ್ರು? ಯಾವ ಒಂದು ಭಾವ ಅವರನ್ನ ಈ ಒಂದು ಪುರುಷ ಶ್ರೇಷ್ಠರಾಗಲಿಕ್ಕೆ ಯಾವ ಗುಣ ಕಾರಣ ಆಯಿತು ಅಂತ ನೋಡ್ಬೇಕು ಅಲ್ವಾ? ಆ ದಾರಿ ನಾವು ಹಿಡಿಬೇಕಾದದ್ದು. ಅದರಿಂದಾಗಿ ಗಂಗೆಯ ವಿಚಾರದಲ್ಲಿಯೂ ಅಷ್ಟೇ. ಗಂಗೆ ಯಾಕೆ ಮಿಗಿಲು? ದೇವರ ಪಾದದಿಂದ ಹರಿದು ಬಂದದ್ದರಿಂದ ಮಿಗಿಲು. ಹಾಗಾದ್ರೆ ಗಂಗೆಯಲ್ಲಿ ನಾವು ಯಾಕೆ ಸ್ನಾನ ಮಾಡಬೇಕು?
ದೇವರ ಭಕ್ತಿ ಬರಲಿ ಅಂತ ಆಗಬೇಕು. ದೇವರ ಭಕ್ತಿ ಬರೋದು ಯಾವಾಗ? ಮನಃಶುದ್ಧಿ ಆದಾಗ. ಮನಃಶುದ್ಧಿ ಆಗಲಿ. ಪೂರ್ವೇ ವಯತಿ ಕರ್ಮಾಣಿ ಕೃತ್ವಾ ಪಾಪಾನಿ ಯೇ ನರಾಃ ಪಶ್ಚಾತ್ ಗಂಗಾಂ ನಿಷೇವಂತೆ ತೇಪಿ ಯಾಂತಿ ಪರಾಂ ಗತಿಂ. ಮೊದಲಿನ ವಯಸ್ಸಿನಲ್ಲಿ ಎಲ್ಲ ಪಾಪಗಳಂಗೈದು ಆಮೇಲೆ ಅಯ್ಯೋ ಅಂತ ಪಾಪದ ಬಗ್ಗೆ ಪ್ರಾಯಶ್ಚಿತ್ತದ ಬುದ್ಧಿ ಮೂಡಿ ಗಂಗೆಗೆ ಬಂದು ಸ್ನಾನ ಮಾಡ್ತಾರಲ್ಲ, ಅವರೂ ಉದ್ಧಾರ ಆಗ್ತಾರೆ. ಇನ್ನು ಮೊದಲಿಂದ ಭಕ್ತಿಯಿಂದ ಮಾಡಿದ್ರೆ ಉದ್ಧಾರ ಆಗಲ್ವೇ? ಇದರ ಅರ್ಥ ಮಾಡಿ ಅಂತ ಅರ್ಥ ಅಲ್ಲ, ಲೈಸೆನ್ಸ್ ಅಲ್ಲ. ಈಗ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್, ಅದರ ಅರ್ಥ ಕುಡಿರಿ ಅಂತ ಹೇಳಿ ಪ್ರಚೋದನೆ ಅಲ್ಲ, ವಿಧಿ ಅಲ್ಲ. ಅಲ್ಲ, ಇವ್ರು ನಿಷೇಧನೂ ಮಾಡಲ್ಲ ಬಿಡಿ. ಯಾಕೆ ಅಂತಂದ್ರೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಕುಡಿಬೇಡಿ ಅಂತ ಹೇಳೋದೇ ವಿನಃ ಕುಡಿಬೇಡಿ ಅಂತಲೂ ಹೇಳಲ್ಲ, ಡ್ರೈವಿಂಗ್ ಮಾಡಬೇಡಿ ಅಂತಲೂ ನಿಷೇಧ ಅಲ್ಲ. ಕುಡ್ದಾಗ ಡ್ರೈವಿಂಗ್ ಮಾಡಬೇಡಿ ಅಂತ. ಅದನ್ನ ಯಾವ ದಿಸೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದೇ ಅರ್ಥ ಅಲ್ಲ. ಅಕಸ್ಮಾತ್ ಮಾಡಿ ಗೊತ್ತಿರದೇ ಮಾಡಿ ಬಂದ್ರೆ ಏನೋ ಅದು. ಯುಕ್ತಾಶ್ಚ ಪಾತಕೈಸ್ತಕ್ತ್ವಾ ದೇಹಂ ಶುದ್ಧಾ ಭವಂತಿ ತೇ ಮುಚ್ಯಂತೆ ದೇಹ ಸಂತ್ಯಾಗಾತ್ ಗಂಗಾ ಯಮುನ ಸಂಗಮೇ. ಪಾತಕಗಳಿಂದ ಕೂಡಿದವರು ಗಂಗಾ ನದಿಯಲ್ಲಿ ಪ್ರಾಣ ಬಿಟ್ಟು ಶುದ್ಧರಾಗುತ್ತಾರೆ. ಹಾಗಾದ್ರೆ ಮೀನು, ಮೊಸಳೆ, ನರಿ, ಇದು ಮೀನು, ಮೊಸಳೆ, ತಿಮಿಂಗಿಲಗಳೆಲ್ಲ ಉದ್ಧಾರ ಆಗಬೇಕು, ಡಾಲ್ಫಿನ್ಗಳೆಲ್ಲ. ಪ್ರಜ್ಞಾಪೂರ್ವಕವಾಗಿ ಮುಳುಗಿ ಅನ್ನೋದ್ರಲ್ಲಿ ತಾತ್ಪರ್ಯ ಹೇಳ್ಬೇಕಾದ್ರೆ ಈ ರೀತಿ ಹೇಳ್ತಾರೆ. ಯುಕ್ತಾಶ್ಚ ಪಾತಕೈಸ್ತ್ಯಕ್ತ್ವಾ ಸ್ನಾತಾನಾಂ ಪ್ರಯತೈಸ್ತೋಯೈಃ ಗಾಂಗೇಯೈಃ ಪ್ರಯತಾತ್ಮನಾಂ ವಿಷ್ಟರ್ಭವತಿ ಯಾ ಪುಂಸಾಂ ನ ಸಾ ಕೃತುಶತೈರಪಿ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದವರು ಅವರು ಶುದ್ಧರಾಗ್ತಾರಲ್ಲ, ಅಷ್ಟು ಶುದ್ಧಿ 100 ಯಾಗಗಳಿಂದಲೂ ಆಗೋದಿಲ್ಲ. ಹಾಗಾದ್ರೆ ಗಂಗಾ ನದಿಯ ತೀರದಲ್ಲೇ ಇದ್ದವರು ಯಾಕಪ್ಪ ಯಾಗ ಮಾಡಿದ್ರು? ಅದರ ಅರ್ಥ ಗಂಗಾ ನದಿಯಿಂದ ಪವಿತ್ರರಾಗ್ತೀರಾ ಅಂತ ಅಷ್ಟೇ ಅರ್ಥ, ಯಾಗ ಮಾಡಬೇಡಿ ಅಂತಲ್ಲ. ಯಾವದಸ್ತಿ ಮನುಷ್ಯಾಣಾಂ ಗಂಗಾತೋ ಯೇಷು ತಿಷ್ಠತಿ ತಾವದ್ವರ್ಷ ಸಹಸ್ರಾಣಿ ಸ್ವರ್ಗಂ ಪ್ರಾಪ್ಯ ಮಹೀಯತೆ. ಅಸ್ಥಿ ಅನ್ನೋದು, ಮನುಷ್ಯರ ಮೂಳೆ ಅನ್ನೋದು ಎಲ್ಲಿಯ ತನಕ ಗಂಗಾ ನದಿಯ ನೀರಲ್ಲಿ ಇರುತ್ತೋ ಅಷ್ಟು ಗಂಗೆಯಲ್ಲಿ ಸ್ವರ್ಗವನ್ನು ಹೊಂದಿ ಮುಕ್ತರಾಗ್ತಾರೆ. ವಾಸ್ತವವಾಗಿ ಏನು? ಮತ್ತೆ ಭೀಷ್ಮರ ತಾಯಿ, ಪ್ರತಿಯೊಬ್ಬರು ಅವರ ತಂದೆ ತಾಯಿಗಳ ಬಗ್ಗೆ ಹೇಳಬೇಕಾದ್ರೆ ಅಥವಾ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಹೇಳಬೇಕಾದ್ರೆ ಒಂದು ಸ್ವಲ್ಪ ಏನು ಎಕ್ಸಾಗರೇಷನ್ ಇರುತ್ತೆ. ಮೆಚ್ಚಿದವರನ್ನ ಮೆಚ್ಚುವಾಗ ಒಂದು ಎಕ್ಸಾಗರೇಷನ್ ಇರುತ್ತೆ. ನಿಜವಾದ ಗುಣಗಣಗಳ ತಿಳಿವು ಅವನಿಗಿರುತ್ತೆ, ಅವನು ಓಪನ್ ಮೈಂಡೆಡ್ ಆಗಿದ್ರೆ ಅವನಿಗಿರುತ್ತೆ, ದೇವ್ರಿಗೆ ಗೊತ್ತಿರುತ್ತೆ, ದೇವತೆಗಳಿಗೆ ಗೊತ್ತಿರುತ್ತೆ ಇದು ಮಿತಿ ಎಷ್ಟು ಅಂತ. ಇಲ್ಲಾಂದ್ರೆ ನಾವು ಬಹಳ ಪ್ರೀತಿಸಿದವರ ಗುಣಗಣಗಳು ಅವ್ರಿಗೆ ಇದ್ದದಷ್ಟಿಂತ ಪರಗುಣ ಪರಮಾಣು ಪರ್ವತೀಕೃತ್ಯ ನಿತ್ಯಂ ಅಂತ ಆ ಪರಮಾಣು ಗುಣಗಳನ್ನ ಪರ್ವತವಾಗಿ ಮಾಡಿ ಹೇಳ್ತಾ ಇರ್ತಾರೆ. ಅದರಿಂದಾಗಿ ನಮಗೇನು ಅಂತ ನಮಗೆ ಗೊತ್ತಿರಬೇಕು, ಅದರ ಎಚ್ಚರ ಇರಬೇಕು. ಯಾವದಸ್ಥಿ ಮನುಷ್ಯಾಣ, ಮನುಷ್ಯರ ಅಸ್ಥಿ ಇರುವ ತನಕ ಅವರು ಸ್ವರ್ಗಲೋಕದಲ್ಲಿ ಇರ್ತಾರೆ. ಹಾಗಾದ್ರೆ ಏನ್ ಪಾಪ ಬೇಕಾದ್ರೆ ಮಾಡಿದ್ರೆ ಆಯ್ತಾ? ಆದ್ರೆ ಮಂತ್ರದಲ್ಲಿ ಏನಿದೆ? ವೇದ ಮಂತ್ರಗಳಲ್ಲಿ ಏನಿದೆ? ವೇದ ಮಂತ್ರಗಳಲ್ಲಿ ಆ ದೇಹ ಸುಡುವಾಗ ಮೈ ನಮಗ್ನೇ ವಿಧ ಹೋಮಾವ್ಯಂಹ ಅಂತ ಒಂದು ಮಂತ್ರ ಇದೆ. ಸಂಸ್ಕಾರವನ್ನ ಹೇಳುವಂತಹ ಮಂತ್ರ, ಪಿತೃಮೇಧ ಸಂಸ್ಕಾರವನ್ನ ಹೇಳುವಂತಹ ಮಂತ್ರ. ದೇಹ ಸುಡಬೇಕಾದ್ರೆ ಈ ಮಂತ್ರಗಳನ್ನ ಹೇಳಿ ಅಂತ ವಿಧಾನ ಶಾಸ್ತ್ರದ್ದು. ಏನು?
ಎಲೈ ತಂದೆಯೇ, ಜೀವವೇ, ಏನೋ ಬೇಸರ ಪಡಬೇಡ, ದುಃಖ ಪಡಬೇಡ, ಇದು ನಿನ್ನ ಶರೀರವಲ್ಲ. ಆದ್ರೆ ದೇಹದ ಮೇಲೆ ವಿಪರೀತ ಅಭಿಮಾನ ಇರುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಇಲ್ಲಿ ಸುಡುತ್ತಾ ಇದ್ದಾಗ ಆ ಜೀವ ದೇಹದಲ್ಲಿ ಇಲ್ಲದೆ ಹೋದ್ರೂ ಆ ಬೆಂಕಿಯ ದುಃಖ ಆಗತ್ತೇನೋ, ಅದಕ್ಕೆ ಗೊತ್ತಿಲ್ಲ, ಆಗತ್ತೇನೋ. ನಾವು ಅದಕ್ಕೆ ಶೀತಿಕೆ ಶೀತಿಕಾವತಿ ಅಂತ ಒಂದು ಮಂತ್ರ ಇದೆ, ಅದರಿಂದ ಹಾಕಬೇಕು. ತಣ್ಣಗಾಯ್ತಾ? ಯಾರೊಡನೆ ಮಾಡುವ ಸಂವಾದ ಇದು? ಕಾಣಿಸದ ವ್ಯಕ್ತಿಯ ಜೊತೆಗೆ ಮಾಡುವ ಸಂವಾದ. ಗೊತ್ತಾ ಅವನು ಅಲ್ಲೇ ಇದ್ದಾನೆ ಅಂತ? ಗೊತ್ತಿಲ್ಲ. ನಾವು ಹೇಳ್ತಾ ಇರೋದನ್ನ ಅವನು ತಿಳ್ಕೊತಾನೆ ಅಂತ ನಿಮಗೆ ಖಾತ್ರಿ ಇದೆಯಾ? ಗೊತ್ತಿಲ್ಲ. ನಾವು ಹೇಳ್ತಾ ಇರೋದು ಅವನಿಗೆ ತೃಪ್ತಿ ಆಗತ್ತೆ ಅಂತ ಅಂದ್ಕೊಂಡಿದೀವಾ? ಗೊತ್ತಿಲ್ಲ. ಹಾಗಾದ್ರೆ ಕರ್ಮ ಯಾಕೆ ಮಾಡಬೇಕು? ಸಂದಿಗ್ಧವಾಗಿಯೇ ಮಾಡಬೇಕು. ದೇವರ ಪೂಜೆ ಅಂತ ಮಾಡಬೇಕು. ಅಕಸ್ಮಾತ್ ಆ ಜೀವ ಇದ್ದರೆ, ದುಃಖಗೊಂಡಿದ್ದರೆ, ಅಕಸ್ಮಾತ್ ಆ ಜೀವ ನನ್ನ ಮಾತನ್ನ ಕೇಳಿ ಸಂತೋಷ ಪಟ್ಟರೆ ಅನ್ನುವ ಅಸಂಪ್ಷನ್ನಲ್ಲೇ ನಾವು ಕ್ರಿಯೆಯನ್ನ ಮಾಡೋದೇ ವಿನಃ ಖಾತ್ರಿ ಇಲ್ಲ ನಮಗೆ. ಯಾಕೆಂದ್ರೆ ಒಬ್ಬ ಜ್ಞಾನಿ ಕೂಡಲೇ ಟಕ್ಕ ಬಿಟ್ಟೋಗಿರ್ಬೋದು. ಯಾರಿಗ್ ಗೊತ್ತು? ಗೊತ್ತಾ ನಮ್ಗೆ? ಆ ಕಾಣಿಸದೇ ಇರುವ ಕಾಣಿಸೋ ವ್ಯಕ್ತಿಯ ಮನಸ್ಸಿನೊಳಗಡೆನೇ ಏನಾಗತ್ತೆ ಅಂತ ಗೊತ್ತಾಗಲ್ಲ. ಇನ್ನು ಕಾಣಿಸದೇ ಇರೋ ವ್ಯಕ್ತಿಯ ಒಳಗಡೆ ಇರುವ ಮನಸ್ಸು ಗೊತ್ತಾಗತ್ತ ನಮ್ಗೆ. ಅವನಿಗೆ ನಾವು ಸಮಾಧಾನ ಮಾಡೋದಾ? ಅವನು ಜ್ಞಾನಿಯಾಗಿದ್ದು ಬಿಟ್ಟೋಗಿದ್ರೆ, ಜ್ಞಾನಿ ಆಗದೆ ಇಲ್ಲಿ ನೀವು ಒದ್ದಾಡ್ತಾ ಇದ್ರೆ, ಗೊತ್ತಿಲ್ಲಪ್ಪ, ನಿಜವಾಗಿಯೂ ಗೊತ್ತಿಲ್ಲ ನಮ್ಗೆ. ಮತ್ತೆ ಯಾಕೆ ಮಾಡ್ಬೇಕು? ದೇವರ ಪೂಜೆ ಅಂತ ಮಾಡ್ಬೇಕಷ್ಟೆ. ಅದರಿಂದಾಗಿ ಏನ್ರಿ ಪೂರ್ತಿ ಗೊತ್ತಾ ನಿಮಗೆ ಅಂದ್ರೆ ಗೊತ್ತಿಲ್ಲ, ಗೊತ್ತಿಲ್ಲ ಅಂತಾನೆ ಮಾಡ್ತಾ ಇರೋದು. ಪಿತೃಮೇಧ ಮಾಡ್ತಾ ಇದ್ದೀರಲ್ಲ, ನಿಮಗೆ ಆ ಜೀವಕ್ಕೆ ಎಲ್ಲ ಹೋಗಿ ಸೇರುತ್ತೆ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋದಕ್ಕೆ ಮಾಡ್ತಾ ಇರೋದು. ಗೊತ್ತಿದ್ರೆ ಗೊತ್ತಾಗ್ಬಿಡ್ತಾ ಇತ್ತು ನಮಗೆ ಮಾಡ್ಬೇಕಾ ಮಾಡಬಾರ್ದಾ ಅಂತ. ಈ ಜೀವ ಮಾನಸಿಕ ಪಕ್ವತೆಯನ್ನು ಪಡೆದು ಹೊಟ್ಟೋಗಿದ್ದಾನೆ, ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಗೊತ್ತಾಗ್ಬಿಡೋದು. ಈ ಜೀವಕ್ಕೆ ಅಗತ್ಯ ಇದೆ, ಮಾಡಬೇಕು ಅಂತ ಗೊತ್ತಾಗೋದು. ಈ ಜೀವಕ್ಕೆ ಹೇಳಿಯೂ ಪ್ರಯೋಜನ ಇಲ್ಲ ಅಂತ ಗೊತ್ತಾಗ್ಬಿಡೋದು. ಗೊತ್ತಿಲ್ಲ ಸ್ವಾಮಿ ನಮಗೆ, ಅದಕ್ಕೆ ದೇವರ ಪೂಜೆ ಅಂತ ಮಾಡ್ತಾ ಇರೋದು ಅಷ್ಟೇ. ತಾವದ್ವರ್ತತಃತ್ರಾಣಿ. ಯಾಕೆಂದ್ರೆ ಅಜ್ಞಾತವಾದ ಸಂಗತಿಗಳಲ್ಲಿ ನಾವು ಹೀಗೆ ಮಾಡಬೇಕು. ಅಪಹತ್ಯ ತಮಸ್ತೀವ್ರಂ ಯಥಾ ಭಾತ್ಯುದಯೇ ರವಿಹಿ. ಅದರಿಂದಾಗಿ ಇದು ಅರ್ಥವಾದ. ಮನುಷ್ಯನ ಮೂಳೆಗಳು ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ಅವನು ಅಲ್ಲಿರ್ತಾನೆ ಸ್ವರ್ಗದಲ್ಲಿ. ತಾವದ್ ವರ್ಷ ಸಹಸ್ರಾಣಿ. ಒಂದು ಮೂಳೆ ಕರಗಲಿಕ್ಕೆ ಎಷ್ಟು ದಿವಸ ಬೇಕು? ಪೂರ್ತಿಯಾಗಿ ನಾಶ ಆಗಲಿಕ್ಕೆ ಗೊತ್ತಿಲ್ಲ, ಅಲ್ಲಿ ತನಕ ಇರ್ತಾನೆ. ಅಪಹತ್ಯತಮಸ್ತೀವ್ರಂ ಯಥಾ ಭಾತ್ಯುದಯೇ ರವಿಹಿ. ಇವಾಗ ನಾವು ಕುಡಿಯುವ ಕೋಕಾ ಕೋಲಾದಿಗಳು ಏನಿದೆ, ಮೂಳೆಯನ್ನ ಹೆಂಗ್ ಕರಗಿಸ್ಬಿಡುತ್ತೆ ಅಂದ್ರೆ ಹಂಗ್ ಕರಗಿಸುತ್ತೆ. ಮೂಳೆ ಸವಿತ ಏನ್ ಮಾಡೋದು? ಅದನ್ನು ಕುಡಿತೀವಿ. ಏನೋ ಮಿಂಚಿನ ರುಚಿ ನೋಡಿನ, ಎಂತ ಹಣೆ ಬರಹ. ಅಪಹತ್ಯತಮಸ್ತೀವ್ರಂ ತಥಾ ಯಥಾ ಭಾತ್ಯುದಯೇ ರವಿಹಿ ತಥಾಪಹತ್ಯ ಪಾಪ್ಮಾನಂ ಭಾತಿ ಗಂಗಾ ಜಲೋಕ್ಷಿತಃ. ಗಂಗೆಯ ನೀರು ಸೋಕಿದರೆ ಸಾಕು, ಸೂರ್ಯನ ಬೆಳಕಿಗೆ ಕತ್ತಲೆ ಉರಿದು ಹೋಗುವ ಹಾಗೆ ಉರಿದು ಹೋಗುತ್ತೆ. ವಿಸೋಮ ಇವ ಶರ್ವರ್ಯಃ ವಿಪುಷ್ಪಾಸ್ತರವೋ ಯಥಾ ತದ್ವದ್ದೇಚಾದಿಶಶ್ಚೈವ ಹೀನಾ ಗಂಗಾ ಜಲೈಶುಭೈಃ. ಗಂಗೆ ಇಲ್ಲದಿದ್ದರೆ
ಈ ಜಗತ್ತಿನಲ್ಲಿ ಹೇಗಿರ್ತಿತ್ತು. ಚಂದ್ರನಿಲ್ಲದ ಕತ್ತಲ ಹಾಗೆ, ಹೂವು ಇಲ್ಲದ ಮರಗಳ ಹಾಗೆ. ವರ್ಣಾಶ್ರಮ ಯಥಾ ಸರ್ವೇ ಸ್ವಧರ್ಮಾಜ್ಞಾನವರ್ಜಿತಾ ಋತವಶ್ಚ ಯಥಾ ಸೋಮಾಃ ತಥಾ ಗಂಗಾಂ ವಿನಾ ಜಗತ್. ಜ್ಞಾನ ಇಲ್ಲದ ವರ್ಣಾಶ್ರಮ ಇದ್ದ ಹಾಗೆ, ಜ್ಞಾನವಿಲ್ಲದ ಧರ್ಮವಿದ್ದ ಹಾಗೆ. ನೋಡಿ ಎಂಥ ಶ್ಲೋಕ ಇದು. ವರ್ಣಾಶ್ರಮ ಯಥಾತರವೇ ಸ್ವಧರ್ಮ ಜ್ಞಾನವರ್ಜಿತಾ. ಜ್ಞಾನವಿಲ್ಲದ ಧರ್ಮದ ಹಾಗೆ. ಧರ್ಮ ಮಾಡಬೇಕು ಅಂದರೆ ಜ್ಞಾನಪೂರ್ವಕವಾಗಿ ಮಾಡಬೇಕು. ಅಜ್ಞಾನಪೂರ್ವಕವಾಗಿ ಮಾಡಿದ್ರೆ ಅದನ್ನು ಧರ್ಮ ಅಂತಾರ? ಪ್ರಜ್ಞಾಪೂರ್ವಕವಾಗಿಯೇ ಮಾಡಬೇಕು. ನಾವು ಇವತ್ತು ಯಾವ ಕನ್ಕ್ಲೂಷನ್ ಬಂದಿದ್ದೀವಿ ಅಂದರೆ, ಅವನು ಬಹಳ ಧಾರ್ಮಿಕ ಅಂದರೆ ಏನು ದಡ್ಡ ಯೋಚನೆ ಮಾಡಲ್ಲ ಅಂತ. ಧಾರ್ಮಿಕರಾದವರು ಯೋಚನೆ ಬೇರೆ ಮಾಡಬಾರ್ದು ಅಂತ ಜನರೇ ಅನ್ಕೊಂಡ್ಬಿಟ್ಟಿರ್ತಾರೆ. ನಾನು ಈ ಉದ್ಯೋಗ ಪರ್ವ, ಭರತರಾಜ ಅರಸರಿಗೆ ಉದ್ಯೋಗ ಪರ್ವ ಹೇಳ್ತಾ ಇದ್ದೆ. ಅವಾಗ ಬಹಳ ವರ್ಷ ಆಯಿತು, 9 ವರ್ಷ ಆಯಿತು. ಉದ್ಯೋಗ ಪರ್ವ ಬೆಳಗ್ಗೆ ಮಾಡ್ತಾ ಇದ್ದೆ. ನಮ್ಮ ಪ್ರಮೋದ ಬರೋನು, ಡೆಲ್ಲಿಯ ಪ್ರಮೋದ. ಅವನಿಗೆ ಮೊದಲನೇ ಬಾರಿ ಕೇಳಿದಾಗ ಅವನು ಆಶ್ಚರ್ಯ ಆಯಿತು. ಧರ್ಮರಾಜ ಇಷ್ಟು ಚಂದ ಮಾತನಾಡ್ತಾನ, ಧಾರ್ಮಿಕರಾದವರು ಇಷ್ಟು ಚಂದ ಮಾತಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು ಅಂತ. ಪಾಪ ಅವಂದಲ್ಲ ತಪ್ಪು, ಎಲ್ಲರ ಭಾವನೆ ಹಾಗೇ ಇದೆ. ಧರ್ಮವಂತನಾದ ಕೂಡಲೇ, ಧಾರ್ಮಿಕನಾದ ಕೂಡಲೇ ಮಾತಾಡಬಾರ್ದು. ಯಾವ ನ್ಯಾಯ? ಅಥವಾ ಜ್ಞಾನ ಇರಬಾರ್ದು, ಬುದ್ಧಿವಂತನಾಗಿರಬಾರ್ದು. ಬುದ್ಧಿವಂತನಾಗಿರೋನು ಧಾರ್ಮಿಕನಾಗಿರಬಾರ್ದು, ಧಾರ್ಮಿಕನಾಗಿರೋನು ಬುದ್ಧಿವಂತ ಆಗಿರಬಾರ್ದು. ಈ ಒಂದು ಅಲಿಖಿತವಾದ ನಿಯಮವನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಧರ್ಮಲಂಡರನ್ನ, ನಾಸ್ತಿಕರನ್ನ ಬುದ್ಧಿಜೀವಿಗಳು ಅಂತ ಕರೀತೇವೆ. ಅದು ಬುದ್ಧಿ ಇಲ್ಲದ ಜೀವಿ. ಮಧ್ಯಮ ಪದಲೋಪಿ ಸಮಾಸ ಅಂತ ಸಂಸ್ಕೃತದಲ್ಲಿ ಒಂದುಂಟು. ಶಾಖಪ್ರಿಯ ಪಾರ್ಥಿವ, ಶಾಖ ಪಾರ್ಥಿವ ಸಂಸ್ಕೃತದಲ್ಲಿ. ತರಕಾರಿ ಬಹಳ ಇಷ್ಟ ಅವನಿಗೆ, ಆ ರಾಜನಿಗೆ. ಹೀಗಾಗಿ ತರಕಾರಿ ರಾಜ. ಅವನಿಗೆ ಮಜ್ಜಿಗೆ ಹುಳಿ ಬಹಳ ಇಷ್ಟ, ಅದಕ್ಕೆ ಮಜ್ಜಿಗೆ ಹುಳಿ ಅಲ್ವೇ? ಹಾಗೆ ಶಾಖ ಪಾರ್ಥಿವ. ಆ ರೀತಿ ಬುದ್ಧಿ ಇಲ್ಲದ ಜೀವಿ ಅದು. ಅವರನ್ನು ನಾವು ಬುದ್ಧಿಜೀವಿಗಳು ಅಂತ ಕರಿತೀವಿ. ಬುದ್ಧಿ ಅನ್ನೋದು ಏನು ಇಂಟೆಲೆಕ್ಚುವಲ್ಸ್ ಸೊತ್ತ, ಅಥವಾ ಸೋ ಕಾಲ್ಡ್ ಈ ನಾರ್ಮಲ್ ಡಿಗ್ರಿ ಪಡೆದು ಅದೇ ಯೂನಿವರ್ಸಿಟಿಗಳಲ್ಲಿ ಇರುವ ಪೆದ್ದರ ಸೊತ್ತ ಅದು. ಸ್ವಲ್ಪ ಯೋಚನೆ ಮಾಡಿದ್ರೆ ಎಲ್ಲರ ಸೊತ್ತು ಕೂಡ. ಆದ್ದರಿಂದ ಜ್ಞಾನವರ್ಜಿತವಾದ ಸ್ವಧರ್ಮ ಇದ್ದರೆ ಹೇಗೋ ಹಾಗೆ ಗಂಗೆ ಇಲ್ಲದ ಜಗತ್ತು. ಋತವಶ್ಚ ಯಥಾ ಸೋಮಾಹ, ಸೋಮನಿಲ್ಲದ, ಚಂದ್ರನಿಲ್ಲದ ಋತುಗಳ ಹಾಗೆ. ಚಂದ್ರನಿಂದಲೇ ಋತುಗಳ ಬದಲಾವಣೆ ಆಗುವುದು, ಋತುಗಳಿಂದಲೇ ನಮಗೆ ವರ್ಷ ಗೊತ್ತಾಗೋದು. ಸೂರ್ಯನಿಂದ ಗೊತ್ತಾಗಲ್ಲ, ಏಕಪ್ರಕಾರವಾಗಿರ್ತಾನೆ. ಸೂರ್ಯನಿಂದ ಗೊತ್ತಾಗುತ್ತಾ ಈ ಕಾಲ ಕಳೀತಾ ಇದೆ ಅಂತ? ನಾವು ಅದಕ್ಕೆ ಚಾಂದ್ರಮಾನವನ್ನು ತಗೊಳ್ಳೋದು ಯಾಕೆ? ಗೊತ್ತಾಗತ್ತೆ ಅಂತ. 15 ದಿವಸ ಕಳೀತು, ಯಾಕೆಂದ್ರೆ ಕ್ರಮೇಣ ಕಲೆಗಳು ಆ್ಯಡ್ ಆಗ್ತಾ ಬಂತು, ಕ್ರಮೇಣ ಕಲೆಗಳು ಕಡಿಮೆ ಆಗ್ತಾ ಬಂತು. ಅದಕ್ಕೆ ಚಾಂದ್ರಮಾನ ತಗೊಳ್ಳೋದು ನಮ್ಗೆ ಗೊತ್ತಾಗತ್ತೆ ಅನ್ನೋ ಕಾರಣಕ್ಕೆ. ಈ ತಥಾ ಗಂಗಾಂ ವಿನಾ ಜಗತ್, ಇದರಲ್ಲಿಯೂ ಹೇಳ್ಬಿಡ್ತೇನೆ. ಇನ್ನು 2 ನಿಮಿಷ ಇದೆ, ಇದೊಂದೇ ಶ್ಲೋಕ ಮಾಡ್ಲಿಕ್ಕಾಗೋದು. ಈ ಶ್ಲೋಕಕ್ಕೆ ನಿಲ್ಲಿಸ್ಬೇಕಾಗತ್ತೆ. ಚಂದ್ರನಿಲ್ಲದೆ ನಮಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕಾಗಿ ಯಜ್ಞ ಮೊದಲಾದವುಗಳಲ್ಲಿ ಚಾಂದ್ರಮಾನವನ್ನು ಅನುಸರಿಸೋದೇ ವಿನಃ ಸೌರಮಾನ ತ್ಯಾಗಾರ್ಹ ಅಂತಲ್ಲ. ಎಲ್ಲವನ್ನೂ ಮಾಡ್ತೇವೆ ನಾವು. ಧನುರ್ಮಾಸ ಮಾಡೋದು ಚಾಂದ್ರಮಾನದಿಂದ ಆಗಲ್ಲ, ಸೌರಮಾನದಿಂದ ಮಾಡಬೇಕು. ಯಾವ ವ್ರತವನ್ನು ಯಾವ ವ್ರತಕ್ಕೆ ಹೇಳಿದ್ದಾರೋ ಆ ವ್ರತವನ್ನು ಆ ಮಾನದಿಂದ ಮಾಡ್ಬೇಕಷ್ಟೇ. ಕಾಮನ್ ಸೆನ್ಸ್ ಇದು. ಈ ಕಾಮನ್ ಸೆನ್ಸ್ ಇಲ್ಲದೆ ಇದ್ದವ್ರು ಒಂದು ದೊಡ್ಡ ಪುಸ್ತಕ ಬರೆದು ಬಿಡ್ತಾರೆ, ದೊಡ್ಡ ಪ್ರಾಬ್ಲಮ್. ಚಾಂದ್ರಮಾನದ ಪ್ರಕಾರ ಮಾತ್ರ ಮಾಡಬೇಕು ಕೃಷ್ಣಾಷ್ಟಮಿಯನ್ನ, ಸೌರಮಾನದ ಪ್ರಕಾರ ಅಲ್ಲ. ಯಾಕೆಂದ್ರೆ ಮುಖ್ಯಂ ಕಾಲಂ ಚಾಂದ್ರಂ ಅಂತ ಹೇಳ್ಬಿಟ್ಟಿದ್ದಾರೆ ಆಚಾರ್ಯರು ಅಂತ. ಅಲ್ಲಪ್ಪ,
ಯಜ್ಞದಲ್ಲಿ ಅಂತ ಹೇಳಿದ್ದು, ಯಜ್ಞ ಮಾಡಲಿಕ್ಕೆ ನಿಮಗೆ ನಕ್ಷತ್ರಗಳನ್ನು ಹೇಳ್ತಾರೆ. ನಕ್ಷತ್ರಗಳ ಒಂದು ನಕ್ಷತ್ರದಿಂದ ಕಾಲವನ್ನು ಗುರುತಿಸೋದು ಚಾಂದಮಾನದಲ್ಲಿ ಮಾತ್ರ ಆಗತ್ತೆ, ಬೇರೆ ಇದ್ರಲ್ಲಿ ಆಗಲ್ಲ. ಈ ಕಾಮನ್ ಸೆನ್ಸು ಇಲ್ಲದೆ ದೊಡ್ಡದಾಗಿ ಅರಚುತ್ತಾರೆ ನಮ್ಮ ಗುರುಗಳ ಮೇಲೆ. ಏನು ಹೇಳೋದ್ರಿ ಅವರಿಗೆ? ದೇವರೇ ಬುದ್ಧಿ ಕೊಡ್ಲಿ ಅಂತ ಹೇಳಬೇಕು ಅವರಿಗೆ. ಅದರಿಂದ ಇಷ್ಟೇ ಇರೋದು. ಇನ್ನೊಮ್ಮೆ ಅದನ್ನು ಸಮಪ್ ಮಾಡಿಬಿಡ್ತೇನೆ. ಜ್ಞಾನವಿಲ್ಲದ ವರ್ಣಾಶ್ರಮ ಇದ್ದ ಹಾಗೆ, ಜ್ಞಾನವಿಲ್ಲದೆ ವರ್ಣಾಶ್ರಮಗಳಿದ್ದ ಹಾಗೆ, ಜ್ಞಾನವಿಲ್ಲದ ಧರ್ಮಾಚರಣೆಯ ಹಾಗೆ, ಚಂದ್ರನಿಲ್ಲದ ಋತುಗಳ ಹಾಗೆ, ಗಂಗೆ ಇಲ್ಲದ ಈ ಜಗತ್ತು. ಇಲ್ಲಿಗೆ ನಮ್ಮ ಚಿಂತನೆಯನ್ನ ಉಪಸಂಹಾರ ಮಾಡೋಣ. ಉಳಿದದ್ದು ಮುಂದೆ ನೋಡೋಣ. ಕೃಷ್ಣಾರ್ಪಣಮಸ್ತು.